ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಗೀತಾ ಜಯಂತಿಯ ಪ್ರಯುಕ್ತ ಭಗವದ್ಗೀತೆಯ ಪರಿಚಯವನ್ನು ಮಾಡಿಸಿಕೊಡುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅದರ ಅಂಗವಾಗಿ ಈ ಸಂಚಿಕೆಯಲ್ಲಿ ಭಗವದ್ಗೀತೆಯ 11ನೇ ಅಧ್ಯಾಯದ ಬಗ್ಗೆ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇದರಲ್ಲಿ ಮೊದಲನೆಯ ಪ್ರಶ್ನೆ, 11ನೇ ಅಧ್ಯಾಯದ ಮಹತ್ವ ಏನು? ಜೊತೆಗೆ ಈ ಅಧ್ಯಾಯದಲ್ಲಿ ಹೇಳಿದಂತಹ ವಿಷಯಗಳ ಉಪಯೋಗ ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಯಾವ ರೀತಿ ಇದೆ, ಈ ವಿಷಯವನ್ನ ನೀವು ನಮಗೆ ಹೇಳಬೇಕು. ಭಕ್ತಿ ಸುಧಾ ಎಂಬ ಒಂದು ಜ್ಞಾನ ವಾಹಿನಿಯ ಮೂಲಕವಾಗಿ ಗೀತಾ ಜಯಂತಿಯ ನಿಮಿತ್ತವಾಗಿ ಭಗವದ್ಗೀತೆಯ ಸಾರವನ್ನ ಬೋಧನ ಮಾಡುವ ಪ್ರಯತ್ನ ಇದು ಬಹಳ ಶ್ಲಾಘನೀಯವಾದದ್ದು. 18 ಅಧ್ಯಾಯಗಳಲ್ಲಿ 11ನೇ ಅಧ್ಯಾಯ ಈ ಭಗವದ್ಗೀತೆ ಇದು ವಿಶ್ವರೂಪಾಧ್ಯಾಯ ಅಂತ ಪ್ರಸಿದ್ಧವಾದಂತಹದ್ದು. ಭಗವಂತ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ. ಆ ವಿಶ್ವರೂಪವನ್ನ ಅರ್ಜುನ ಹೇಗೆ ನೋಡಿದ, ಅಲ್ಲಿ ಏನೇನು ವಿಶೇಷತೆಗಳನ್ನ ಕಂಡ, ಇವೆಲ್ಲವನ್ನು ಕೂಡ ಈ ಅಧ್ಯಾಯದಲ್ಲಿ ವೇದವ್ಯಾಸ ದೇವರು ನಮಗೆ ನಿರೂಪಣೆ ಮಾಡಿಕೊಡ್ತಾರೆ. ಈ ಅಧ್ಯಾಯದ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ಇಲ್ಲಿ ಬರೀ ಕೃಷ್ಣನ ಮಾತು ಅಥವಾ ಅರ್ಜುನನ ಮಾತು ಅಷ್ಟೇ ಇಲ್ಲ, ಸಂಜಯನ ಕೆಲವು ಮಾತುಗಳು ಕೂಡ ಸೇರಿಕೊಂಡಿದೆ. ಯಾಕೆ ಕೃಷ್ಣಾರ್ಜುನ ಸಂವಾದವನ್ನ ಪ್ರತ್ಯಕ್ಷವಾಗಿ ಅಲ್ಲಿಯೇ ಕುರುಕ್ಷೇತ್ರದಲ್ಲಿ ನಿಂತು ನೋಡಿದವನು ಸಂಜಯ. ಅವನು ಅಲ್ಲಿ ತಾನೂ ಕೂಡ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತನ ರೂಪವನ್ನ ಏನು ನೋಡ್ದ, ಮತ್ತೆ ಆ ರೂಪವನ್ನ ನೋಡಿದ ಅರ್ಜುನನ ಪ್ರತಿಕ್ರಿಯೆ ಏನಿತ್ತು, ಇದೆಲ್ಲವನ್ನ ನೋಡಿ ಅದನ್ನ ಧೃತರಾಷ್ಟ್ರನ ಮುಂದೆ ಹೇಳಿದಂತಹ ಪ್ರಸಂಗವೂ ಕೂಡ ಈ ಅಧ್ಯಾಯದಲ್ಲಿ ಸೇರ್ಕೊಂಡಿದೆ ಅಂತನ್ನೋದು ಈ ಅಧ್ಯಾಯದ ಒಂದು ವೈಶಿಷ್ಟ್ಯ. ಇಲ್ಲಿ ವಿಶ್ವರೂಪಾಧ್ಯಾಯ ಅಂತ ಹೇಳಬೇಕಾದ್ರೆ, ಈಗ ಅರ್ಜುನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ, ನಾನು ನಿನ್ನ ಅದ್ಭುತವಾದಂತಹ ಮಹಿಮೆಯನ್ನ ಸಾಕಷ್ಟು ಕೇಳಿದ್ದೀನಿ, ಅಂತಹ ಮಹಿಮೆಯಿಂದ ಕೂಡಿದಂತಹ ನಿನ್ನ ವಿಶ್ವರೂಪವನ್ನ ನೋಡಬೇಕು ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ ಭಗವಂತನನ್ನ. ಈ ವಿಶ್ವರೂಪ ಭಗವಂತನದ್ದು ಸಾಕಷ್ಟು ವ್ಯಾಪ್ತವಾಗಿರುವಂತಹ ರೂಪ. ಆ ರೂಪವನ್ನ ನೋಡಬೇಕು ಅಂತನ್ನುವ ಪ್ರಶ್ನೆಯನ್ನ ಅವನು ಅರ್ಜುನ ಅಪೇಕ್ಷೆ ಪಡ್ತಾನೆ. ಇಲ್ಲಿ ನಮ್ದೊಂದು ಪ್ರಶ್ನೆ, ವಿಶ್ವರೂಪ ಅಂದ್ರೆ ಏನು? ಅರ್ಜುನ ಶ್ರೀಕೃಷ್ಣನನ್ನು ನೋಡ್ತಾನೆ ಇದ್ದಾನೆ. ಈ ಒಂದು ಪ್ರಸಂಗದಲ್ಲಿಯೂ ಸಹಿತ ಅರ್ಜುನ ಶ್ರೀಕೃಷ್ಣನ ಮುಂದೆ ನಿಂತಿದ್ದಾನೆ, ಆದ್ದರಿಂದ ಶ್ರೀಕೃಷ್ಣನನ್ನ ನೋಡ್ತಾನೆ ಇದ್ದಾನೆ. ಆದರೂ ಆ ಶ್ರೀಕೃಷ್ಣನ ಒಂದು ವಿಶಿಷ್ಟವಾದ ರೂಪವನ್ನ ನೋಡಬೇಕು ಅನ್ನುವ ಅಪೇಕ್ಷೆಯನ್ನ ಅರ್ಜುನ ವ್ಯಕ್ತಪಡಿಸಿದ. ಇದರ ಹಿಂದೆ ಕಾರಣ ಏನು ಅನ್ನುವ ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾದ್ದು, ವಿಶ್ವರೂಪಕ್ಕೂ ಮತ್ತು ಭಗವಂತನ ಈ ಶ್ರೀಕೃಷ್ಣ ಎಂಬ ರೂಪಕ್ಕೂ ಏನು ವ್ಯತ್ಯಾಸ, ಇದು ಮೂಲಭೂತವಾಗಿ ಪ್ರಶ್ನೆಯ ಸಾರ ಅಂತ ತಿಳಿದುಕೊಳ್ತೀನಿ. ವಿಶ್ವರೂಪಕ್ಕೂ ಮತ್ತು ಭಗವಂತನ ಕೃಷ್ಣ ರೂಪಕ್ಕೂ ಭೇದವೆಂಬುದು ಇಲ್ಲವೇ ಇಲ್ಲ. ಅದು ನಾವು ಗಮನಿಸ್ಕೊಳ್ಬೇಕಾದ್ದು. ಭಗವಂತನ ಯಾವುದೇ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದವನ್ನು ಶಾಸ್ತ್ರವು ಅನುಮತಿಸೋದಿಲ್ಲ. ಭೇದ ಇಲ್ಲ. ಭೇದ ಇಲ್ಲ ಅಂತಂದ್ರೆ ಅದು ಬೇರೆ ಇದು ಬೇರೆ. ಹೇಗೆ ನಾನು ಬೇರೆ ನೀವು ಬೇರೆ, ಹಾಗೆ ಭಗವಂತನ ಕೃಷ್ಣ ರೂಪ ಬೇರೆ ವಿಶ್ವರೂಪ ಬೇರೆ ಅಂತ ಈ ತರಹದ ಪ್ರಸಂಗ ಸರ್ವಥಾ ಇಲ್ಲ. ಎರಡೂ ಒಂದೇ.
ಆದರೆ ಭಗವಂತ ಯಾವಾಗಲೂ ಎಲ್ಲರಿಗೂ ಕಾಣುವಂತೆ ತನ್ನ ಸ್ವರೂಪದಲ್ಲಿ ಇರುವ ಎಲ್ಲ ವೈಶಿಷ್ಟ್ಯಗಳನ್ನು ಪ್ರಕಟಗೊಳಿಸಿರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಕೆಲವರಿಗಾಗಿ ಮಾತ್ರ ತನ್ನ ಆ ವೈಶಿಷ್ಟ್ಯಗಳನ್ನು ಪ್ರಕಟಗೊಳಿಸಿ ತೋರಿಸ್ತಾನೆ. ಈಗ ವಿಶ್ವರೂಪವನ್ನು ತೋರಿಸುವ ಪ್ರಸಂಗ ಯಾಕೆ ಬಂತು ಅಂತ ಆಲೋಚನೆ ಮಾಡಿದಾಗ ಹಿಂದಿನ ಅಧ್ಯಾಯವನ್ನು ನಾವು ನೋಡಬಹುದು. ಭಗವಂತ ಎಲ್ಲವೂ ತನಗೆ ಅಧೀನವಾಗಿದೆ ಅಂತ ತೋರಿಸ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ವಿಷ್ಟಭ್ಯಾಹ ಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಈ ಯಾವ ಪ್ರಪಂಚವನ್ನು ನೀವು ನೋಡ್ತಾ ಇದ್ದೀರಿ ಅಥವಾ ತಿಳಿದುಕೊಂಡಿದ್ದೀರಿ, ಈ ಸಮಗ್ರವಾದ ಪ್ರಪಂಚದಲ್ಲಿ ನನ್ನ ಒಂದು ಚಿಕ್ಕದಾದ ಅಂಶವಿದೆ ಅಂತ ಹೇಳ್ತಾನೆ. ನಾನು ಸಮಗ್ರವಾದಂತಹ ಸ್ವರೂಪದಿಂದ ವ್ಯಾಪಿಸಿಕೊಳ್ಳಬೇಕು ಅಂದರೆ ಈ ಒಂದು ಬ್ರಹ್ಮಾಂಡವಲ್ಲ, ಸಾವಿರಾರು ಬ್ರಹ್ಮಾಂಡಗಳಾದರೂ ಕೂಡ ಸಾಲೋದಿಲ್ಲ. ಅಷ್ಟು ವ್ಯಾಪ್ತವಾದದ್ದು ನನ್ನ ಸ್ವರೂಪ. ಅನಂತವಾದ ಅವ್ಯಾಕೃತ ಆಕಾಶ ಏನಿದೆ, ಅಷ್ಟು ವ್ಯಾಪ್ತವಾಗಿರುವಂತಹದ್ದು ಭಗವಂತನ ಸ್ವರೂಪವಿದೆ. ಅದನ್ನು ತನ್ನ ಒಳಗೆ ತುಂಬಿಸಿಕೊಳ್ಳೋದಕ್ಕೆ ಯಾವ ಬ್ರಹ್ಮಾಂಡಕ್ಕೆ ತಾನೇ ಸಾಧ್ಯ? ಈ ತನ್ನ ಮಹಿಮೆಯನ್ನು ಭಗವಂತ ಹೇಳಿದಾಗ ಅರ್ಜುನನಿಗೆ ತೀರಾ ಅಷ್ಟು ವ್ಯಾಪ್ತವಾದ ಭಗವಂತನ ರೂಪ ಅಂತ ನೋಡದೇ ಇದ್ರೂ ಕೂಡ ಈ ಕೃಷ್ಣ ರೂಪ ಅಂದರೆ ತುಂಬ ಚಿಕ್ಕದಾದದ್ದು, ನಮ್ಮ ಮುಂದೆ ನಮ್ಮ ಜೊತೆಗೆ ಓಡಾಡ್ಕೊಂಡಿದ್ದಂಥ ರೂಪ. ಆದರೆ ಅದಕ್ಕಿಂತಲೂ ಆಕಾರದಲ್ಲಿ ಬಹಳ ದೊಡ್ಡದಾದಂತಹದ್ದು. ಬರೀ ಆಕಾರದಲ್ಲಿ ಅಂತ ಅಷ್ಟೇ ಅಲ್ಲ, ಅವಯವಗಳಲ್ಲಿಯೂ ಕೂಡ ಅನೇಕ ಮುಖಗಳು, ಅನೇಕ ಹಸ್ತಪಾದಾದಿ ಅವಯವಗಳು ಮತ್ತು ಆ ಒಂದೊಂದು ಅವಯವಗಳಲ್ಲಿಯೂ ಕೂಡ ಬಹಳ ದೊಡ್ಡ ಪ್ರಮಾಣ ಅಥವಾ ಪರಿಮಾಣ ಇರುವಂತಹ ಒಂದು ರೂಪವನ್ನು ನಾನು ನೋಡಬೇಕು ಅಂತನ್ನುವ ಅಪೇಕ್ಷೆಯನ್ನು ಪಟ್ಟಿದ್ದು ಅವನಿಗೆ ಸಹಜ. ಯಾಕೆ ಅಂತಂದರೆ ಈ ತರಹದ ರೂಪವನ್ನು ನೋಡಿದಾಗ ಬರುವ ವಿಶ್ವಾಸ ಏನಿದೆ ಭಗವಂತನ ಸ್ವರೂಪದ ಬಗ್ಗೆ, ಅದು ಬಹಳ ಬೇರೆನೆ. ಯಾಕೆಂದರೆ ಯಾವುದೇ ಒಂದು ವಿಷಯವನ್ನು ನಾವು ಎಷ್ಟೇ ಕೇಳಿದರೂ ಕೂಡ ಅದನ್ನು ನೋಡಿದಾಗ ಬರುವ ವಿಶ್ವಾಸ ಇದೆಯಲ್ಲ, ಅದು ಮತ್ತೆ ಬೇರೆನೆ. ಈಗ ಸಾಧಕರಾದ ನಮಗೂ ಕೂಡ ಈಗ ಆರಂಭಿಕ ಹಂತದಲ್ಲಿ ದೇವರ ಬಗ್ಗೆ ಬರೀ ಕೇಳುವ ಒಂದು ಕ್ರಮ ಇರುತ್ತೆ. ಆದರೆ ಭಗವಂತನ ರೂಪವನ್ನು ಯಾರೂ ಹಿಂದಿನವರು ನೋಡಿಯೂ ಇಲ್ಲ ಅಂತಾಗ್ಬಿಟ್ರೆ ನಮ್ಮ ವಿಶ್ವಾಸ ಕಡಿಮೆ ಆಗೋಗುತ್ತೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಸಾಕಷ್ಟು ಸಾಧನೆ ಮಾಡಿ ಅವನನ್ನು ಕಾಣುವ ಸಾಮರ್ಥ್ಯ ಇದ್ದಂಥವರು ಇರ್ತಾರಲ್ಲ, ಅವರಿಗೆ ತನ್ನ ರೂಪವನ್ನು ತೋರಿಸಿ ಅದನ್ನು ದಾಖಲು ಮಾಡಿಟ್ಟಿರ್ತಾನೆ. ಅಂಥವರಲ್ಲಿ ಬಹಳ ಅಗ್ರಗಣ್ಯನಾದಂಥವನು ಅರ್ಜುನ ಅಂತ ನಾವು ಭಾವಿಸಬಹುದು. ಅದಕ್ಕೆ ಅಂತಹ ರೂಪವನ್ನು ನಾವು ನೋಡಬೇಕು ಅಂತನ್ನುವ ಅಪೇಕ್ಷೆಯನ್ನು ಅವನು ಪಟ್ಟಾಗ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣನಿಗೆ ಅರ್ಜುನನ ಮೇಲೆ ಬಹಳ ಪ್ರೇಮ. ಅವನು ಕೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಭಗವಂತ ಹೇಳ್ತಿಲ್ಲ. ಅವನನ್ನು ನಿಮಿತ್ತ ಅಂತ ಮಾಡಿಕೊಂಡು ಇಷ್ಟೆಲ್ಲ ಭೂಭಾರ ಹರಣವನ್ನು ಮಾಡಬೇಕು ಅಂತ ಹೊರಟವನು ಭಗವಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ. ಅರ್ಜುನ ಕೇಳಿದ, ಭಗವಂತನೇ ನಿನ್ನ ವಿಶ್ವರೂಪವನ್ನು ತೋರಿಸು ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಪಾರ್ಥ ನೋಡು, ನನ್ನ ರೂಪಗಳನ್ನು ನೋಡು, ನೂರಾರು ಸಾವಿರಾರು ರೂಪಗಳನ್ನು ನೋಡು ಅಂತ ಭಗವಂತ ಹೇಳ್ತಾನೆ ಅರ್ಜುನನಿಗೆ. ಅರ್ಜುನ ಶ್ರೀಕೃಷ್ಣನ ಒಂದು ವಿಶಿಷ್ಟವಾದಂತಹ ರೂಪವನ್ನು ನೋಡಬೇಕು ಅಂತ ತನ್ನ ಇಚ್ಛೆಯನ್ನು ಅಭಿವ್ಯಕ್ತಪಡಿಸಿದ್ದು. ಆದರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ಅಂತ. ಅಂದರೆ ನನ್ನ ಸಾವಿರಾರು ನೂರಾರು ರೂಪಗಳನ್ನು ನೋಡು ಅಂತ. ಆದರೆ ಅರ್ಜುನ ಕೇಳಿದ್ದು ಮಾತ್ರ ಒಂದು ರೂಪವನ್ನು ತೋರಿಸು ಅಂತ. ಹಾಗಿದ್ರೆ ನಾವು ಅರ್ಜುನನ ಪ್ರಾರ್ಥನೆಯ ಮೇರೆಗೆ ಶ್ರೀಕೃಷ್ಣ ತನ್ನ ಅನೇಕ ರೂಪಗಳನ್ನ ಅರ್ಜುನನಿಗೆ ತೋರಿಸಿದ ಅಂತ ಅರ್ಥ ಮಾಡಿಕೊಳ್ಬೇಕಾ? ಭಗವಂತ ತೋರಿಸಿದ್ದು ಒಂದೇ ರೂಪವನ್ನು, ಅರ್ಜುನ ಕೇಳಿದ್ದು ಒಂದೇ ರೂಪವನ್ನು ನೋಡಬೇಕು ಅಂತ. ಆದರೆ ಪರಮಾತ್ಮ ಹೇಳ್ತಾನೆ ನೂರಾರು ಸಾವಿರಾರು ರೂಪಗಳನ್ನು ನೋಡು ಅಂತ. ಈ ಎರಡು ಮಾತಿನ ಒಂದು ಸಮನ್ವಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವಾಗಲೂ ಕೇಳಿದ್ದೆಷ್ಟಿರುತ್ತೆ ಅದಕ್ಕೆ ತಕ್ಕ ಹಾಗೆ ಉತ್ತರ ಇದ್ದರೆ ಅಥವಾ ಪ್ರತಿಕ್ರಿಯೆ ಅದಕ್ಕೆ ತಕ್ಕ ಹಾಗಿದ್ರೆ ಚೆನ್ನಾಗಿರುತ್ತೆ. ಭಗವಂತ ಒಂದು ಕೇಳಿದರೆ ಹತ್ಯಾಗಿ ತೋರಿಸ್ದ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಈ ವಿಷಯದಲ್ಲಿ ನಮ್ಮ ಪ್ರಾಚೀನರು ಆ ಎರಡು ಮಾತುಗಳ ಸಮನ್ವಯವನ್ನು ಮಾಡಿಕೊಡ್ತಾರೆ. ಭಗವಂತನ ಒಂದು ರೂಪ ಏನಿದೆ ಅದರಲ್ಲಿಯೇ ಅನಂತ ರೂಪಾತ್ಮಕತ್ವ ಇದೆ.
ಭಗವಂತನ ಒಂದೊಂದು ಅವಯವಗಳು ಅಂತಂದ್ರೆ ಅದು ಒಂದೊಂದು ರೂಪಗಳು ಅಂತ ನಾವು ಭಾವಿಸಬಹುದು. ಅಚಿಂತ್ಯವಾದ ಭಗವಂತನ ಶಕ್ತಿಯಿಂದ ಭಗವಂತನ ಒಂದೇ ರೂಪವು ಅನಂತ ರೂಪಾತ್ಮಕವಾಗಿದೆ ಅಂತ ನಾವು ಭಾವಿಸ್ಕೊಳ್ಬಹುದಾಗಿದೆ. ಆದ್ದರಿಂದ ಪರಮಾತ್ಮನು ಆ ಒಂದು ದೃಷ್ಟಿಕೋನದಲ್ಲಿ ನನ್ನ ರೂಪವನ್ನ ನೋಡು, ಹಾಗೆ ಆ ರೂಪವನ್ನು ನೋಡಿದಾಗಲೇ ಅದು ವಿಶ್ವರೂಪ ಅಂತ ಕರೆಸ್ಕೊಳ್ಳಕ್ ಸಾಧ್ಯ ಇದೆ. ವಿಶ್ವ ಎಂಬ ಶಬ್ದ ವ್ಯಾಪ್ತ ಎಂಬ ಅರ್ಥವನ್ನ ಹೇಳುತ್ತೆ, ಪೂರ್ಣ ಎಂಬ ಅರ್ಥವನ್ನ ಹೇಳುತ್ತೆ. ಹೀಗೆ ನಾನಾ ಮುಖದಲ್ಲಿ ವಿಶ್ವ ಶಬ್ದವನ್ನು ನಾವು ನೋಡಿದಾಗ ಅದಕ್ಕೆ ಆ ಭಗವಂತನ ರೂಪವನ್ನ ವಿಶ್ವರೂಪ ಅಂತ ಕರೆಯುವುದರ ಜೊತೆಗೆ ಇಲ್ಲಿ ಇನ್ನೊಂದು ವಿಧವಾದ ಶಬ್ದವನ್ನು ಕೂಡ ಉಪಯೋಗಿಸ್ತಾರೆ. ಪಶ್ಯಮೇ ರೂಪಂ ಐಶ್ವರಂ ಅಂತ. ವಿಶ್ವರೂಪ ಎಂಬುದರ ಬದಲಾಗಿ ಭಗವದ್ಗೀತೆಯಲ್ಲಿ ಬಳಸುವ ಇನ್ನೊಂದು ಶಬ್ದ ಐಶ್ವರ ರೂಪ ಅಂತ. ಅಂದ್ರೆ ಭಗವಂತನ ಅತಿಶಯಿತವಾದಂತಹ ಮಾಹಾತ್ಮ್ಯವನ್ನು ಸ್ಪಷ್ಟವಾಗಿ ಅಲ್ಲಿ ಕಾಣಬಹುದು. ಕೃಷ್ಣ ರೂಪದಲ್ಲೂ ಅದೇ ಮಾಹಾತ್ಮ್ಯವಿದೆ, ಆದರೆ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಜೊತೆಗೆ ನಗನಗುತ್ತಾ ಮಾತನಾಡಿಕೊಂಡು ಓಡಾಡ್ಕೊಂಡಿರುವಂತ ಕೃಷ್ಣನನ್ನ ನೋಡಿದ್ರೆ ಇವನು ಇಂತಹ ಮಹಾಮಹಿಮ ಅಂತ ಯಾರಿಗೆ ತಾನೇ ಗೊತ್ತಾಗುತ್ತೆ? ಒಬ್ಬ ಸುಂದರನಾದ ವ್ಯಕ್ತಿ ಅಥವಾ ಒಳ್ಳೆ ಯುದ್ಧದಲ್ಲಿ ಕೌಶಲ್ಯದಿಂದ ಕೂಡಿದ ವ್ಯಕ್ತಿ ಅಂತ ಗೊತ್ತಾಗತ್ತೆ ಹೊರತು ಇವನೊಬ್ಬ ಇಂತಹ ಅಚಿಂತ್ಯ ಶಕ್ತಿಯಿಂದ ಕೂಡಿದವನು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ಭಗವಂತ ತೋರಿಸ್ತಾ ಇದ್ದಾನೆ. ಭಗವಂತನ ಈ ರೂಪದ ವೈಶಿಷ್ಟ್ಯ ಏನು ಅಂದ್ರೆ, ಆ ವಿಧವಾದ ರೂಪದಲ್ಲಿ ಅನೇಕ ಜನ ದೇವತೆಗಳು, ಭಗವಂತ ಆ ದೇವತೆಗಳ ಗುಂಪನ್ನ ಸಂಗ್ರಹ ಮಾಡಿಕೊಡ್ತಾನೆ. ಆದಿತ್ಯರು, ವಸುಗಳು, ರುದ್ರರು ಅಂತೇನೋ ದೇವತೆಗಳ ಗುಂಪುಗಳಿದೆ. ಆ ಎಲ್ಲ ದೇವತೆಗಳು ಭಗವಂತನ ಈ ರೂಪದೊಳಗೆ ಆಶ್ರಯವನ್ನ ಪಡೆದಿರುವುದನ್ನ ಕಾಣಬಹುದಾಗಿದೆ. ಬರೀ ಅಷ್ಟೇ ಅಲ್ಲ, ಇನ್ನು ಮುಂದೆ ಮುಂದೆ ಹೋದ ಹಾಗೆ ನಮಗೆ ಹೆಚ್ಚು ಸ್ಪಷ್ಟವಾಗುತ್ತೆ ಭಗವಂತ ಹೇಗೆ ಈ ಎಲ್ಲ ಭೂಭಾರವನ್ನ ಹರಣ ಮಾಡ್ತಾನೆ ಅಂತನ್ನುವುದನ್ನು ಕೂಡ ಪ್ರತ್ಯಕ್ಷವಾಗಿ ಕಾಣುವ ಅವಕಾಶ ಅರ್ಜುನನಿಗೆ ಬರುತ್ತೆ ಅಂತ. ಅದಕ್ಕೆ ತೋರಿಸುವ ಮೊದಲು ಭಗವಂತ ಏನ್ ಮಾಡ್ತಾನೆ, ನನ್ನ ರೂಪದಲ್ಲಿ ಇದನ್ನೆಲ್ಲ ನೋಡು ಅಂತ ಹೇಳ್ತಾನೆ. ಆದ್ರೆ ಈಗ ಸದ್ಯದಲ್ಲಿ ಏನು ಅರ್ಜುನ ನೋಡ್ತಾ ಇದ್ದಾನೆ ಹಾಗೇ ನೋಡ್ತಾ ಇದ್ರೆ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ದಿವ್ಯಂ ದದಾಮಿ ತೇ ಚಕ್ಷುಹು ಪಶ್ಯಮೇ ರೂಪಮೈಶ್ವರಂ. ನಿನಗೆ ದಿವ್ಯವಾದ ಚಕ್ಷುಸ್ಸನ್ನ ಕೊಡ್ತೇನೆ, ನೀನು ನೋಡು ಅಂತ ಹೇಳ್ತಾನೆ. ಏನು ಆ ಭಗವಂತ ದಿವ್ಯವಾದ ಚಕ್ಷುಸ್ಸನ್ನ ಕೊಡೋದು ಅಂದ್ರೆ ಏನರ್ಥ? ಪ್ರತ್ಯೇಕವಾದ ಒಂದು ಹೊಸ ಚಕ್ಷುಸ್ಸನ್ನ ಕೊಟ್ಬಿಟ್ಟ ಅಂತನ? ಇರೋದು ಒಂದೇ ಚಕ್ಷುಸ್ಸಲ್ವಾ? ಒಬ್ಬ ಚೇತನನಿಗೆ ಒಂದು ಚಕ್ಷುರಿಂದ್ರಿಯ ಇರ್ತದೆ. ಹೊಸ ಚಕ್ಷುರಿಂದ್ರಿಯ ಕೊಡೋದು ಅಂದ್ರೆ ಏನರ್ಥ? ಹೊಸ ಚಕ್ಷುಸ್ಸನ್ನ ಕೊಟ್ಟಿದ್ದಲ್ಲ ಭಗವಂತ. ಭಗವಂತ ಕೊಟ್ಟಿದ್ದು ಹೊಸ ಚಕ್ಷುಸ್ಸನ್ನಲ್ಲ. ಮತ್ತೆ ಹಾಗಾದ್ರೇನು? ಒಂದು ಹೊಸದಾದಂತಹ ಸಾಮರ್ಥ್ಯವನ್ನು ಅವನ ಇಂದ್ರಿಯಕ್ಕೆ ಕೊಟ್ಟ, ದರ್ಶನ ಶಕ್ತಿಯನ್ನ ಕೊಟ್ಟ ಭಗವಂತ. ಯಾವ ಶಕ್ತಿ ಇದ್ದಾಗ ಭಗವಂತನ ಈ ರೂಪದಲ್ಲಿ ವೈಶಿಷ್ಟ್ಯವನ್ನು ಕಾಣಲು ಸಾಧ್ಯವೋ ಅಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಭಗವಂತ ಅವನ ಇಂದ್ರಿಯಕ್ಕೆ ತುಂಬಿದ. ಆವಾಗ ಅವನನ್ನ ನೋಡ್ಲಿಕ್ಕೆ ಸಾಧ್ಯವಾಯಿತವನಿಗೆ. ಭಗವಂತ ಈ ತರಹ ಹೇಳಿದ್ದು ಮಾಡಿದ್ದು ಇದೆಲ್ಲವನ್ನ ನೋಡ್ತಾ ಇರೋನು ಯಾರು ಅಂದ್ರೆ ಸಂಜಯ. ಸಂಜಯನದ್ದೊಂದು ದೊಡ್ಡ ಭಾಗ್ಯ. ವೇದವ್ಯಾಸ ದೇವರ ಅನುಗ್ರಹದಿಂದ ಕುರುಕ್ಷೇತ್ರದಲ್ಲೇ ಯುದ್ಧ ನಡೆದ ಜಾಗದಲ್ಲಿ ಓಡಾಡ್ತಾ ಓಡಾಡ್ತಾ ಇವೆಲ್ಲ ಪ್ರಸಂಗಗಳನ್ನ ನೋಡ್ತಾ ಇದ್ದಾನವನು. ವಿಶ್ವರೂಪವನ್ನ ಭಗವಂತ ಅರ್ಜುನನಿಗೆ ಯಾವಾಗ ತೋರಿಸಿದ ಅದೇ ಸಂದರ್ಭದಲ್ಲಿ ಸಂಜಯನೂ ಕೂಡ ಆ ವಿಶ್ವರೂಪವನ್ನು ನೋಡಿದ. ಬೇರೆಯವರು ನೋಡಿದ್ರು ಅನ್ನೋದನ್ನು ನಾವು ಮುಂದೆ ನೋಡ್ತೇವೆ. ಸಂಜಯ ಈಗ ನೋಡ್ತಾ ಇದ್ದಾನೆ. ಮತ್ತೆ ಸಂಜಯನಿಗೆ ಹೇಗೆ ಕಾಣಿಸ್ತು? ಅವನಿಗೆ ದಿವ್ಯ ದೃಷ್ಟಿ ಬೇಕಲ್ವಾ ಅಂತಂದ್ರೆ ವ್ಯಾಸರು ಮೊದಲೇ ಕೊಟ್ಬಿಟ್ಟಿದ್ದಾರೆ ಅದನ್ನ. ವೇದವ್ಯಾಸ ದೇವರು ಸಂಜಯನಿಗೆ ಬಹಳ ಅದ್ಭುತವಾದ ದಿವ್ಯ ದೃಷ್ಟಿ ಕೊಟ್ಟರು, ಅರ್ಜುನನಿಗೆ ಶ್ರೀಕೃಷ್ಣ ದಿವ್ಯ ದೃಷ್ಟಿ ಕೊಟ್ಟ. ಇಬ್ಬರು ಬಹಳ ಚೆನ್ನಾಗಿ ನೋಡಿದವರು ಹಾಗೂ ಅದನ್ನ ದಾಖಲಾಗಿಸಿದಂಥವರು ಅಂತ ನಾವು ಭಾವಿಸಬಹುದಾಗಿದೆ. ಸಂಜಯ ಧೃತರಾಷ್ಟ್ರನ ಮುಂದೆ ಹೇಳ್ತಾನೆ, ಏನು ಅದ್ಭುತವಾದ ಭಗವಂತನ ರೂಪ ಅದು. ಅವನ ದಿವ್ಯವಾದಂತಹ ಹಾರ ಆಭರಣಗಳು, ಅವನು ಹಾಕಿಕೊಂಡಿರುವಂತಹ ಅನೇಕ ವಿಧವಾದಂತಹ ಗಂಧ ಅನುಲೇಪನಗಳನ್ನು ನೋಡಿದ್ರೆ ಆಶ್ಚರ್ಯವಾಗ್ತಾ ಇತ್ತು. ಇದೆಲ್ಲ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಲೋಕದಲ್ಲಿ ಜನರ ಮುಂದೆ ಎದ್ದು ಕಾಣಬೇಕು ಅಂತಂದ್ರೆ ಇವನ್ನೆಲ್ಲ ಹಾಕೊಂಡು ಬರ್ತಾನೆ. ಮಾಲೆ ಆಭರಣ ಅದು ಇದು ಎಲ್ಲ ಹಾಕೊಂಡು ಬರ್ತಾನೆ. ವಾಸ್ತವ ಹೇಳಬೇಕು ಅಂದ್ರೆ ಭಗವಂತನಿಗೆ ಇದು ಯಾವುದರ ಅವಶ್ಯಕತೆಯೇ ಇಲ್ಲ. ಭಗವಂತನ ಸ್ವರೂಪವನ್ನ ಏನ್ ಹೇಳ್ತಾರೆ ಶಾಸ್ತ್ರದಲ್ಲಿ? ಸ್ವಪ್ರಕಾಶ ಅಂತ ಕರೀತಾರೆ. ಅಂದ್ರೆ ಭಗವಂತನ ಸ್ವರೂಪದಿಂದ ನಿರಂತರವಾಗಿ ಪ್ರಭೆ ಹರಡ್ತಾ ಇರ್ತದೆ. ಎಷ್ಟು ಪ್ರಭೆ ಭಗವಂತನದ್ದು ಅಂತನ್ನುವುದನ್ನು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ.
ಆ ವಿಧವಾದಂತಹ ವಿಷಯದ ಬಗ್ಗೆ ಸಂಜಯ ಹೇಳುವ ಒಂದು ಮಾತು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಹ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸೂರ್ಯನ ಒಂದು ಕಿರಣಗಳು ನಮಗೆ ಲೋಕದಲ್ಲಿ ಸಾಮಾನ್ಯವಾಗಿ ತುಂಬಾ ಪ್ರಕಾಶದಿಂದ ಕೂಡಿದಂತಹ ಒಂದು ವಸ್ತು ಅಂತ ಹೇಳಬೇಕು ಅಂತಂದ್ರೆ ನಾವು ತೋರಿಸುವಂತಹದ್ದು ಯಾವುದು? ಸೂರ್ಯಮಂಡಲವನ್ನ, ಸೂರ್ಯನಿಂದ ಬರುವ ಪ್ರಕಾಶ. ಈಗ ಭಗವಂತನ ಬಹಳ ದಿವ್ಯವಾದ ಪ್ರಭಾಮಯವಾಗಿರುವಂತಹ ವಿಶ್ವರೂಪ ಅಂತ ಬಂದಾಗ ಇದರ ಪ್ರಭೆ ಎಷ್ಟಿರಬಹುದು ಎಂಬ ಒಂದು ಕಲ್ಪನೆಯನ್ನು ನಾವು ಮಾಡ್ಕೊಳಕ್ ಹೋದ್ರೆ ಅದನ್ನು ನಮ್ಮ ಕಲ್ಪನೆಗೆ ತಂದು ಕೊಡ್ಬೇಕಲ್ಲ. ನಾವು ನೋಡಿಲ್ಲ ವಿಶ್ವರೂಪವನ್ನು, ನಾವೇನೋ ಸೂರ್ಯಮಂಡಲದ ಆಸುಪಾಸು ಆ ಥರ ಬೆಳಕಿರ್ಬೋದು ಅಂದ್ಕೊಳ್ತೀವಿ. ಇಲ್ಲ, ಅದಕ್ಕೊಂದು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಂಜಯ ಹೇಳ್ತಾನೆ, ದಿವಿ ಸೂರ್ಯ ಸಹಸ್ರಸ್ಯ ಅಂತ. 1000 ಸೂರ್ಯರು ಒಂದೇ ಬಾರಿಗೆ ಉದಯಿಸಿದರೆ ಎಷ್ಟು ಪ್ರಕಾಶ ಇರಬೇಕೋ ಅಷ್ಟು ಪ್ರಕಾಶ ಭಗವಂತನ ಒಂದು ರೂಪದ ಪ್ರಕಾಶಕ್ಕೆ ನಿಮಗೊಂದು ಹೋಲಿಕೆ ಕೊಡಬೇಕು ಅಂತಂದ್ರೆ ಆ ತರಹ ಹೋಲಿಕೆ ಕೊಡ್ಬೋದು ಅಂತ ಹೇಳ್ತಾನೆ ಸಂಜಯ್. 1,000 ಅಂದ್ರೆ ನಾವು ಸರಿಯಾಗಿ 1000 ಅಂತಾನೆ ತೆಗೆದುಕೊಳ್ಬೇಕಾ? 1000 ಅಂತಂದ್ರೆ 1000 ಅನ್ನೋ ಅರ್ಥ ಅಲ್ಲ, ಅದನ್ನೇ ವಿವರಣೆ ಮಾಡಲಿಕ್ಕೆ ನಾನು ಹೊರಟಿದ್ದು. ಭಗವಂತನ ಈ ಪ್ರಕಾಶಕ್ಕೆ ಒಂದು ಹೋಲಿಕೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವ ಒಂದು ದೃಷ್ಟಿಕೋನದಲ್ಲಿ ಸಂಜಯ ಹೊರಟಾಗ 1000 ಅನ್ನೋದಕ್ಕೆ ಬಹಳ ಅಂತ ಅರ್ಥ. ಆ ಬಹಳ ಅನ್ನೋದನ್ನು ಎಷ್ಟು ತಗೊಳ್ಬೇಕು ಅಂದ್ರೆ ಅನಂತ ಎಂಬಲ್ಲಿ ಪರ್ಯವಸಾನವಾಗತ್ತೆ. ಅಂದ್ರೆ ನಿಮಗೆ ಜಗತ್ತಿನಲ್ಲಿ 1 ಸೂರ್ಯ ಅನ್ನೋದೇ ಬಹಳ. ಕೆಲವು ಬಾರಿ ಪ್ರಳಯ ಕಾಲದಲ್ಲಿ 12 ಸೂರ್ಯರು ಅಂತ ಹೇಳ್ತಾರೆ. ಅದನ್ನು ಮೀರಿದರೆ 1000 ಸೂರ್ಯರು ಸಾಧ್ಯವೇ ಇಲ್ಲ. ಎಲ್ಲೂ ದೃಷ್ಟಾಂತ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 1000ವೇ ಸಿಗೋದಿಲ್ಲ ಅಂತಾದಾಗ ಲಕ್ಷ, ಕೋಟಿ, ಅನಂತ ಅನ್ನೋದಂತೂ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಂಜಯ ಹೇಳಲು ಹೊರಟದ್ದು ಭಗವಂತನ ಪ್ರಭೆಗೆ ಹೋಲಿಕೆ ಕೊಡೋದಕ್ಕಲ್ಲ, ಹೋಲಿಕೆ ಇಲ್ಲ ಅಂತ ಹೇಳೋದಕ್ಕೆ. ನೀವು ಯಾವುದೇ ಎಷ್ಟೇ ಕಲ್ಪನೆ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಮೀರಿದ ಪ್ರಭೆ ಭಗವಂತನದ್ದು. ಅದನ್ನ ಕೇವಲ ನೋಡಿ ಮಾತ್ರ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಅಂತಹ ಪ್ರಭೆ ಭಗವಂತನದ್ದು. ಇಷ್ಟನ್ನು ನಾವು ತಿಳಿದುಕೊಳ್ಬಹುದು. ಪರಮಾತ್ಮನು ತನ್ನ ವಿಶ್ವರೂಪವನ್ನ ಯಾರ್ಯಾರು ನೋಡ್ತಾರೆ, ಅವರವರ ಸಾಮರ್ಥ್ಯ ಎಷ್ಟಿರತ್ತೆ, ಅವರು ಪರಮಾವಧಿ ಎಷ್ಟು ಭಗವಂತನ ಪ್ರಭೆಯನ್ನ ನೋಡಬಹುದು, ಅಷ್ಟಕ್ಕೆ ಸರಿ ಹೊಂದಿಸಿ ಅವರಿಗೆ ಆತನ ಪ್ರಭೆಯನ್ನ ತೋರಿಸ್ತಾನೆ. ಆದರೆ ಏನಾಯ್ತು, ಸಜ್ಜನರು ಪ್ರತಿಯೊಬ್ಬರು ನೋಡಿದವರು ನಮ್ಮ ಜೀವನದಲ್ಲಿ ಪರಮಾವಧಿ ಉತ್ಕೃಷ್ಟವಾದ ಪ್ರಕಾಶ ನಾವು ನೋಡಿದೀವಿ ಅಂತಂದ್ರೆ ಅದು ಭಗವಂತನ ವಿಶ್ವರೂಪದ ಪ್ರಕಾಶ ಅಂತ ಹೀಗೆ ಭಾವಿಸ್ತಾರೆ. ಅಂತಹ ಪ್ರಕಾಶ ಭಗವಂತನದ್ದು ಅಂತ ಹೇಳುವಲ್ಲಿ ಸಂಜಯನಿಗೆ ತಾತ್ಪರ್ಯವನ್ನು ನಾವು ಗ್ರಹಿಸಬೇಕು. ಅಂತಹ ಅದ್ಭುತವಾದ ಭಗವಂತನ ರೂಪವನ್ನ ನೋಡ್ತಾ ಅರ್ಜುನನಿಗೆ ಆಶ್ಚರ್ಯವಾಗೋಗ್ಬಿಡ್ತು. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಂದು ವಿಶೇಷ ಗುಣ ಕಂಡಾಗ ನಮಗೆ ತಲೆಬಾಗಬೇಕು ಅಂತ ಅನ್ಸತ್ತೆ. ಅರ್ಜುನ ತಲೆಬಾಗಿ ನಮಸ್ಕರಿಸಿ ಇನ್ನು ಮುಂದೆ ಏನೇನು ಅರ್ಜುನ ಮಾತಾಡ್ದ ಅಂತ ನಾವು ನಿರೂಪಣೆ ಮಾಡ್ತೀವಿ, ಆ ಎಲ್ಲ ಸಂದರ್ಭಗಳಲ್ಲಿ ಅವನು ಕೈ ಮುಗಿದೇ ಮಾತಾಡ್ತಾನೆ. ಯಾಕೆಂದ್ರೆ ಅಷ್ಟು ಭಕ್ತಿ ಭಾವ ಅವನಿಗೆ ಅರ್ಜುನನಲ್ಲಿ ಆ ಸಂದರ್ಭದಲ್ಲಿ ಉದ್ರೇಕಗೊಂಡಿತ್ತು. ಆ ಸಂದರ್ಭದಲ್ಲಿ ಏನೇನು ನೋಡ್ದ ಅರ್ಜುನ ಅಂತನ್ನೋದನ್ನ ಸ್ವತಃ ಅವನು ಹೇಳ್ತಾನೆ. ಯಾಕೆಂದ್ರೆ ಭಗವಂತ ತೋರಿಸುವ ಮುಂಚೆ ನಾನು ನನ್ನ ರೂಪದಲ್ಲಿ ಇಂತಿಂಥದ್ದನ್ನ ನಿನಗೆ ತೋರಿಸ್ತೇನೆ ನೋಡು ಅಂತ ಹೇಳಿ ಆರಂಭ ಮಾಡಿದಾಗ ನೋಡ್ತಾ ಇರುವ ಅರ್ಜುನ ನೀ ಹೇಳಿದ್ದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ವಾ. ಅದನ್ನ ಅವನು ಪ್ರತಿಕ್ರಿಯಿಸ್ತಾನೆ. ಅರ್ಜುನ, ಹೇ ಭಗವಂತ, ನೀನು ಹೇಳಿದ ಹಾಗೆ ನಾನೆಲ್ಲವನ್ನ ನೋಡ್ತಾ ಇದ್ದೇನೆ. ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್. ಏನೇನೆಲ್ಲ ದೇವತೆಗಳನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ನೋಡಿ ಎಲ್ಲಿಂದ ಆರಂಭ. ಬರೀ ದೇವತೆಗಳು ಅಂತ ಹೇಳಿದಾಗ ವಸು ರುದ್ರ ಆದಿತ್ಯ ಅಂತ ಹೀಗೆ ಸಾಮಾನ್ಯವಾಗಿ ಹೇಳಿದ್ರೆ ಆಗೋಗ್ತಿತ್ತು. ಆದರೆ ಅವನದನ್ನ ಒಬ್ಬೊಬ್ಬರನ್ನ ವಿಶೇಷ ಉಲ್ಲೇಖ ಮಾಡ್ತಾನೆ. ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ನಾನು ನಿನ್ನ ಸ್ವರೂಪವನ್ನು ಆಶ್ರಯಿಸಿಕೊಂಡಿದ್ದ ಬ್ರಹ್ಮದೇವರನ್ನ ನೋಡ್ತಾ ಇದ್ದೇನೆ. ಮತ್ತೆ ಕಮಲಾಸನಸ್ಥಂ ಈಶಂ ರುದ್ರದೇವರನ್ನು ನೋಡ್ತಾ ಇದ್ದೀನಿ. ಅದರಲ್ಲೂ ಸ್ವಾರಸ್ಯ ತೋರಿಸ್ತಾರೆ.
ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಮಾತನ್ನ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಭಗವಂತನ ವಿಶ್ವರೂಪದಲ್ಲಿ ಬ್ರಹ್ಮದೇವರು ಆಶ್ರಯ ಪಡೆದಿದ್ದಾರೆ, ಬ್ರಹ್ಮದೇವರನ್ನ ಆಶ್ರಯಿಸಿಕೊಂಡು ರುದ್ರದೇವರಿದ್ದಾರೆ ಅನ್ನೋದನ್ನ ನೋಡಿದ ಈ ಅರ್ಜುನ ಅಂತ. ಅದು ಸ್ವತಃ ಅರ್ಜುನನ ಮಾತಿನಲ್ಲಿ, ಇಲ್ಲಿ ಭಗವದ್ಗೀತೆಯ ಮಾತಿನಲ್ಲಿ ಗೊತ್ತಾಗುತ್ತೆ. ಕಮಲಾಸನಸ್ಥಂ ಈಶಂ. ಕಮಲಾಸನ ಅಂತಂದ್ರೆ ಕಮಲದಲ್ಲಿ ಕುಳಿತುಕೊಂಡಿರುವ ಬ್ರಹ್ಮದೇವರು, ಬ್ರಹ್ಮದೇವರಲ್ಲಿ ಕುಳಿತಿರುವಂತ ರುದ್ರದೇವರು ಅಂತ. ಬ್ರಹ್ಮದೇವರಲ್ಲಿ ರುದ್ರದೇವರು ಅಂದ್ರೆ ಎಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಆಚಾರ್ಯರು ತೋರಿಸ್ತಾರೆ, ವಿಷ್ಣುಂ ಸಮಾಶ್ರಿತ ಬ್ರಹ್ಮ ಬ್ರಹ್ಮಣ ಅಂಕಸ್ಥಿತ ಹರಹ. ನೋಡಿ, ಬ್ರಹ್ಮದೇವರ ಮಗ ಅಲ್ವಾ ರುದ್ರದೇವರು, ಅದಕ್ಕೆ ಆ ಬ್ರಹ್ಮದೇವರ ತೊಡೆ ಮೇಲೆ ರುದ್ರದೇವರು ಕೂತ್ಕೊಂಡಿದ್ದಾರೆ ಅಂದ್ರೆ ನೋಡಿ, ಬ್ರಹ್ಮದೇವರು ತೊಡೆ ಮೇಲೆ ರುದ್ರದೇವರು ಕೂಡಬೇಕು ಅಂದ್ರೆ ಬ್ರಹ್ಮದೇವರ ಆಕಾರ ಎಷ್ಟು ದೊಡ್ಡದಿರಬೇಕು. ರುದ್ರದೇವರು ದೊಡ್ಡವರು, ಸಣ್ಣ ಕೂಸಾಗಿ ಕೂತ್ಕೊಂಡಿದ್ದಲ್ಲ. ಅಂತಹ ರುದ್ರದೇವರ ಹರಸ್ಯ ಅಂಗ ವಿಶೇಷೇಷು ದೇವಾಹ ಸರ್ವೇಪಿ ಸಂಸ್ಥಿತಾ. ದೇವತೆಗಳು ಆ ರುದ್ರದೇವರ ಬೇರೆ ಬೇರೆ ಅಂಗಗಳನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂದ್ರೆ ಭಗವಂತನ ಆ ರೂಪ ಎಷ್ಟು ದೊಡ್ಡದಿರಬೇಕು, ಅದು ಹೇಗೆ ನೋಡಿ ರೋಮಾಂಚನ ಆಗಿರ್ಬೇಕು ಅರ್ಜುನನಿಗೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಇದ್ಯಾವುದೂ ಕೂಡ ಸುಮ್ಮನೆ ಉಪನ್ಯಾಸ ಪುರಾಣ ತರ ಹೇಳ್ತಾ ಇರೋದಲ್ಲ, ನೋಡ್ತಾ ಇದ್ದೀನಿ ಅಂತ ಅನ್ನೋದನ್ನ ಹೇಳ್ತಾ ಇರುವಂತಹ ಪ್ರಸಂಗ. ಈಗ ನಾವು ಯಾವ್ದಾದ್ರೂ ಒಂದು ವಿಚಿತ್ರವಾದ ವಿಲಕ್ಷಣವಾದ ಸ್ಥಾನಕ್ಕೆ ಹೋದಾಗ ಅಲ್ಲಿ ಹೋಗಿ ಯಾರಿಗಾದ್ರೂ ಕರೆ ಮಾಡಿಬಿಟ್ಟು ನಾನು ಇಂತಿಂಥದ್ದು ನೋಡ್ತಾ ಇದ್ದೀನಿ ಅಂತ ಹೇಳಿ ಆಶ್ಚರ್ಯಚಕಿತರಾಗಿ ನಾವು ಹೇಳ್ತಾ ಇದ್ರೆ ಕೇಳ್ತಾ ಇರುವವರಿಗೂ ನಾವು ನೋಡ್ತಾ ಇದ್ದೀವಿ ಅನ್ನುವಂತಹ ಭಾವನೆ ಆಗತ್ತೆ. ಆ ಭಾವನೆಯನ್ನ ನಾವು ಈ ಅಧ್ಯಾಯವನ್ನ ಪಠಿಸುವ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ತಂದುಕೊಳ್ಬಹುದು. ಅಂತಹ ಅದ್ಭುತವಾದಂತಹ ಭಗವಂತನ ರೂಪ. ಇನ್ನದಲ್ಲದೇನೆ ಅನೇಕ ಬಾಹುಗಳು, ಅವನ ಉದರ, ಅವನ ಮುಖಗಳು, ಅವನ ನೇತ್ರ, ಅನೇಕ ನೇತ್ರಗಳು. ನಾವು ಎಷ್ಟೋ ಕಡೆಗೆಲ್ಲ ಪುರುಷ ಸೂಕ್ತಗಳಲ್ಲಿ ಕೇಳ್ತೇವೆ ಭಗವಂತ ಸಹಸ್ರ ಶೀರ್ಷ ಮೊದಲಾದಂತಹ ಭಗವಂತನ ಮಹಿಮೆಯನ್ನು ಕೇಳ್ತೇವೆ. ಅದನ್ನ ಯಥಾಯೋಗ್ಯವಾಗಿ ಅರ್ಜುನ ಇಲ್ಲಿ ಕಾಣ್ತಾ ಇದ್ದಾನೆ ವಿಶ್ವರೂಪದಲ್ಲಿ, ಬಹಳ ಆಶ್ಚರ್ಯಚಕಿತನಾದ. ಅದಕ್ಕೆ ಅವನು ಇಲ್ಲಿ ಸಂಬೋಧನ ಮಾಡ್ತಾನೆ. ನಾವು ಹೇಳ್ತೀವಿ ವಿಶ್ವರೂಪಾಧ್ಯಾಯ ಅಂತ ಹೆಸರಿಟ್ಬಿಟ್ಟಿದ್ದೀವಿ ಅಲ್ವಾ. ಆದರೆ ವಿಶ್ವರೂಪ ಅನ್ನೋ ಶಬ್ದ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಬಂದಿದೆಯಾ ಅಂತ ಅನ್ನೋದನ್ನು ವಿಚಾರ ನೋಡ್ಬೇಕಲ್ವಾ. ಯಾಕೆಂದ್ರೆ ವಿಶ್ವರೂಪಾಧ್ಯಾಯ ಅನ್ಬಿಡೋದು, ಆದರೆ ಪ್ರಾರಂಭದಲ್ಲಿ ಬಂದಿರೋದು ಪಶ್ಯಮೇ ರೂಪಂ ಐಶ್ವರಂ. ಐಶ್ವರ ರೂಪಾಧ್ಯಾಯ ಅಂತ ಹೆಸರಿರ್ಬೇಕಿದಕ್ಕೆ ಅಂತ ನಮಗನಿಸ್ತದೆ. ಆದ್ರೆ ಅರ್ಜುನನೇ ಮಾಡಿದ ಸಂಬೋಧನದಿಂದ ಗೊತ್ತಾಗತ್ತೆ, ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಅಂತ. ವಿಶ್ವರೂಪ ಅಂತ ಆ ರೂಪದಲ್ಲಿರುವ ಭಗವಂತನ ಜೊತೆಗೆ ಮಾತನಾಡ್ತಾ ಸಂಬೋಧಿಸ್ತಾ ಅವನು ಹೇಳ್ತಾ ಇದ್ದಾನೆ, ಅರ್ಜುನ ನೀನು ಇಷ್ಟೆಲ್ಲ ನಾನು ನೋಡ್ತಾ ಇದ್ದೀನಿ, ಇಂತಹ ಅದ್ಭುತವಾದಂತಹ ನಿನ್ನ ಸ್ವರೂಪವನ್ನ. ಆ ರೂಪದಲ್ಲಿ ಒಂದಿಷ್ಟು ಉಗ್ರತೆ ಕಾಣ್ತಾ ಇದೆ ಅವನಿಗೆ, ಅರ್ಜುನನಿಗೆ. ಬಹಳ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ. ಅವನ ವ್ಯಾಪ್ತಿ ಎಷ್ಟಿತ್ತು ಭಗವಂತನ ರೂಪದ್ದು ಅಂದ್ರೆ, ದ್ಯಾವಾ ಪೃಥಿವ್ಯೋಹೋ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾ. ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸಿಕೊಂಡು ಬಿಟ್ಟಿದ್ದಾನೆ. ಮತ್ತೆ ಆ ಭೂಮಿ ಮತ್ತು ಆ ದ್ಯುಭಾಗದ ಅಂತರವನ್ನೆಲ್ಲ ವ್ಯಾಪಿಸಿಕೊಂಡು ಬಿಟ್ಟಿದೆ ಭಗವಂತನ ರೂಪ. ಅಂತಹ ರೂಪ ಅದ್ಭುತವಾದದ್ದು, ಉಗ್ರವಾಗಿದೆ. ಆ ಉಗ್ರವಾದ ಭಗವಂತನ ರೂಪವನ್ನು ನೋಡಿ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್, 3 ಲೋಕಗಳು ವ್ಯಥಿತವಾಗಿವೆ ಅಂತ ಭಗವಂತನ ಆ ರೂಪವನ್ನು ನೋಡಿ ಅರ್ಜುನ ಹೇಳ್ತಾನೆ. ಅರ್ಜುನ ಶ್ರೀಕೃಷ್ಣನ ಈ ವಿಶ್ವರೂಪವನ್ನ ಉಗ್ರವಾಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಆದರೆ ಭಗವಂತನ ರೂಪ ಉಗ್ರವಾಗಿದೆ ಅಂತ ನಾವು ಹೀಗೆ ಚಿಂತಿಸಬಹುದಾ? ಜೊತೆಗೆ ಲೋಕತ್ರಯಂ ಪ್ರವ್ಯಥಿತಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 3 ಲೋಕದ ಜನರು ಭಯಭೀತರಾದರು ಅಂತ. ಆದರೆ ಅರ್ಜುನ ಆ ವಿಶ್ವರೂಪವನ್ನು ನೋಡಿದ. ಜೊತೆಗೆ ಆ ಕುರುಕ್ಷೇತ್ರದಲ್ಲಿ ನೆರೆದಂತಹ ಸಜ್ಜನರು ಭಗವಂತನ ವಿಶ್ವರೂಪವನ್ನು ನೋಡಿದರು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೆ 3 ಲೋಕಗಳಲ್ಲಿದ್ದಂತಹ ಜನರು ಆ ವಿಶ್ವರೂಪವನ್ನು ನೋಡಿದ್ರ ಅನ್ನುವಂತಹ ಪ್ರಶ್ನೆ ನಮಗಿಲ್ಲಿ ಬರ್ತಾ ಇದೆ. ಮತ್ತು ಶ್ರೀಕೃಷ್ಣನ ಪರಮಾತ್ಮನ ರೂಪವನ್ನು ನೋಡಿದಾಗ ಭಕ್ತರಿಗೆ, ಸಜ್ಜನರಿಗೆ ಪರಮಾನಂದವಾಗುವುದು ಪ್ರಸಿದ್ಧವಾಗಿದೆ. ಹೀಗಿದ್ದಾಗ ಶ್ರೀಕೃಷ್ಣನ ಆ ರೂಪವನ್ನು ನೋಡಿದಂತಹ ಸಜ್ಜನರು ಭಯಭೀತರಾದರು ಅಂತ ಹೇಳುವುದು ಹೇಗೆ ಸರಿ ಹೊಂದುತ್ತೆ ಎನ್ನುವಂತಹ ಪ್ರಶ್ನೆ ನಮ್ಗೆ ಬರುತ್ತೆ. ಇಲ್ಲಿ ನಾವು 3 ಮುಖಗಳಲ್ಲಿ ಪ್ರಶ್ನೆಯನ್ನ ನೋಡ್ಬೋದಾಗಿದೆ. ಒಂದು, ಭಗವಂತನ ರೂಪ ಉಗ್ರ ಹೇಗೆ? ಎರಡನೇದ್ದು, 3 ಲೋಕದ ಜನ ಭಗವಂತನ ರೂಪ ನೋಡಿದ್ರ? ಇನ್ನೊಂದು ಪ್ರಶ್ನೆ, ಭಗವಂತನ ರೂಪ ನೋಡಿದ್ರೆ ಭಯ ಯಾಕಾಗ್ಬೇಕು, ಆನಂದ ಪಡ್ಬೇಕಲ್ವಾ ಅಂತ. ಈ 3 ಪ್ರಶ್ನೆಗಳಿಗೆ ನಾವು ಗೀತೆಯಲ್ಲಿ ಸಾಕ್ಷಾತ್ತಾಗಿ ನೋಡಿದ್ರೆ ನಮಗೆ ಅದು ಎದ್ದು ಉತ್ತರ ಗೊತ್ತಾಗೋದಿಲ್ಲ. ಆಚಾರ್ಯರು ನಮಗೆ
ತಮ್ಮ ಗ್ರಂಥದಲ್ಲಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಮೊದಲನೇದಾಗಿ ಉಗ್ರ ಅನ್ನುವ ವಿಷಯ ಬಂದಾಗ ಪರಮಾತ್ಮನೇ ಇದಕ್ಕೆ ಸ್ವಲ್ಪ ಮುಂದೆ ಹೋಗಿ ಉತ್ತರವನ್ನ ಹೇಳಲಿದ್ದಾನೆ. ಪರಮಾತ್ಮ ನಾನು ಈಗ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಪ್ರವೃತ್ತನಾಗಿದ್ದೀನಿ ಅದನ್ನು ಹೇಳ್ತಾನೆ. ಅವನು ಯಾವ ಕೆಲಸ ಮಾಡೋದಕ್ಕೆ ಹೊರಟಿರ್ತಾನೆ ಅದಕ್ಕೆ ತಕ್ಕ ಹಾಗೆ ಮುಖಭಾವ ಇರಬೇಕು, ಆವಾಗಲೇ ಅದಕ್ಕೆ ಶೋಭೆ. ನಾವು ಏನು ಕೆಲಸ ಮಾಡ್ತಾ ಇರ್ತೇವೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಮುಖವನ್ನ ಮಾಡಬೇಕು. ಆ ಮುಖಭಾವಕ್ಕೆ ತಕ್ಕ ಹಾಗೆ ಮನೋಭಾವ ಇದೆಯೋ ಇಲ್ವೋ ಅನ್ನೋ ವಿಚಾರ ಬೇರೆ. ಮುಖಭಾವ ಬೇರೆ, ಮನೋಭಾವ ಬೇರೆ. ಈಗ ಮಕ್ಕಳನ್ನ ಗದರಿಸುವ ಸಂದರ್ಭದಲ್ಲಿ ತಾಯಿ ಮುಖದಲ್ಲಿ ಕೋಪಭಾವವನ್ನು ತಾಳಿರ್ತಾಳೆ, ಮನಸ್ಸಿನ ಒಳಗೆ ಮಾತ್ರ ಮಗುವಿನ ಬಗ್ಗೆ ಅವನಿಗೆ ಒಳ್ಳೇದಾಗಲಿ ಅಂತನ್ನುವಂಥ ಭಾವ ಇರುತ್ತಲ್ವಾ. ಆ ತರಹ ಭಗವಂತ ಏನೋ ಇಲ್ಲೆಲ್ಲ ಲೋಕದ ಸಂಹಾರ ಮಾಡ್ತಾ ಇದ್ದಾನೆ ಎನ್ನುವಾಗ ನಗನಗ್ತಾ ಸಂಹಾರ ಮಾಡಿದ್ರೆ ಅದು ಆ ಮಾಡುವ ಕೆಲಸಕ್ಕೆ ಹೋಲುವಂತಹ ಭಾವ ಅಲ್ಲ. ಆದ್ದರಿಂದ ತಾನೇನು ಮಾಡೋದಕ್ಕೆ ಭಗವಂತ ಹೊರಟಿದ್ದಾನೆ ಅದಕ್ಕೆ ತಕ್ಕ ರೀತಿಯಲ್ಲಿ ಅವನು ತನ್ನ ಭಾವವನ್ನು ತೋರಿಸಿದ್ದಾನೆ, ಅದು ಉಗ್ರ ಭಾವ. ಅದಕ್ಕೆ ಏನ್ ಮಾಡ್ತಾರೆ, ಉಗ್ರ ಎಂಬ ಶಬ್ದವನ್ನ ಉಗ್ರ ಇದ್ದಂತೆ ಇವ ಶಬ್ದವನ್ನ ಉಪಯೋಗಿಸ್ತಾರೆ ಶಾಸ್ತ್ರಕಾರರು. ಭಗವಂತನ ರೂಪ ಉಗ್ರಮಿವ, ಉಗ್ರ ಇದ್ದ ಹಾಗೆ. ಅಂದರೆ ಆ ಸಂದರ್ಭದಲ್ಲಿ ನಾಶ ಮಾಡುವ ವ್ಯಕ್ತಿಯ ಮುಖಕ್ಕೆ ಯಾವ ಹೋಲಿಕೆ ಇರಬೇಕೋ ಹಾಗೆ. ಈಗ ನಾಟಕ ಮಾಡುವ ವ್ಯಕ್ತಿ ನಟನೆ ಮಾಡುವಾಗ ಅವನು ಉಗ್ರವಾಗಿ ತನ್ನ ಕಣ್ಣುಗಳನ್ನು ಕೆಂಪು ಮಾಡ್ತಾನೆ, ಅವನ ಮನಸ್ಸಿನಲ್ಲಿ ಕೋಪ ಬಂದಿರಲ್ಲ. ವಾಸ್ತವವಾಗಿ ಉಗ್ರನಾದ ವ್ಯಕ್ತಿಯಲ್ಲಿ ಕಾಣಬಹುದಾದಂಥ ದೋಷ ಯಾವುದು ಗೊತ್ತಾ? ಕ್ರೋಧ. ನಾವು ಯಾರೊಬ್ಬರ ಮೇಲೆ ಕೋಪ ಮಾಡ್ಕೊಂಡಾಗ್ಲೇ ನಮ್ಮ ಮುಖದಲ್ಲಿ ಉಗ್ರ ಭಾವ ಬರುತ್ತೆ. ಆದ್ರೆ ಭಗವಂತನ ವೈಶಿಷ್ಟ್ಯ ಏನು ಅಂದ್ರೆ ಅವನಿಗೆ ಕೋಪ ಬರಲ್ಲ, ಆದ್ರೆ ಉಗ್ರ ಭಾವ ತೋರಿಸ್ತಾನೆ. ನಾವು ಉದಾಹರಣೆಗೆ ಚೂರ ಆಚೆ ನೋಡಿದರೆ ರಾಮಚಂದ್ರ ರೂಪದಲ್ಲಿ ನೋಡ್ಬೋದು. ರಾಮದೇವರು ಸಮುದ್ರನನ್ನ ಕೆಂಗಣ್ಣಿನಿಂದ ನೋಡಿದ್ರು, ಸಮುದ್ರ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಯ್ತು, ಸಮುದ್ರ ಎದ್ದು ಪೂಜಾ ಸಾಮಗ್ರಿ ತಲೆ ಮೇಲೆ ಇಟ್ಕೊಂಡು ಬಂದ ಅಂತ. ರಾಮದೇವರಿಗೆ ಕೋಪ ಬಂತು ಅಂತ ಅರ್ಥ ಮಾಡ್ಕೊಳ್ತೀವ? ಇಲ್ಲ. ಕೋಪ ಬಂದ್ರೆ ಹೇಗೆ ಕಾಣಬೇಕು ಆ ತರಹ ಭಗವಂತ ನಡೆದುಕೊಂಡ ಅಂತ ಅಷ್ಟೇ ಅರ್ಥವನ್ನ ನಾವಿಲ್ಲಿ ತಗೊಳ್ಬೇಕು. ಮತ್ತೆ ಇನ್ನ ಜನರೆಲ್ಲರೂ ನೋಡಿದ್ರ ಭಗವಂತನ ಈ ರೂಪವನ್ನ ಅಂತ ನೋಡಿದಾಗ ಹೌದು ಅಂತ ಹೇಳ್ತಾರೆ ಆಚಾರ್ಯ. ಅಲ್ಲಿ ತ್ರಿಲೋಕೇಶು ಸ್ಥಿತೈ ಭಕ್ತೈ ಅರ್ಜುನಾಯ ಪ್ರದರ್ಶಿತಂ ದೃಷ್ಟಂ ವಿಷ್ಣೋ ವಿಶ್ವರೂಪಂ ಸ್ವಯೋಗ್ಯತ್ವಾನುಸಾರತಃ. ಆಚಾರ್ಯರು ಹೇಳೋ ಮಾತು, ಮೂರು ಲೋಕದಲ್ಲಿ ಇರುವಂತಹ ಭಕ್ತರು ಎಲ್ಲರೂ ಕೂಡ, ಆದರೆ ಎಲ್ಲರೂ ಅಂದ್ರೆ ಭಕ್ತರು ಅನ್ನೋದನ್ನ ಗಮನಿಸ್ಬೇಕು. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇದೆ ಅವರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅರ್ಜುನನಿಗಾಗಿ ಭಗವಂತ ವಿಶ್ವರೂಪವನ್ನು ನೋಡಿದಾಗ, ತೋರಿಸಿದಾಗ ಅದನ್ನ ಅವರೆಲ್ಲರೂ ನೋಡಿದ್ರು. ಈಗ ಒಂದು ರೀತಿಯಲ್ಲಿ ಹೇಗೆ ಅಂದ್ರೆ, ಯಾರೋ ಒಬ್ಬರಿಗಾಗಿ ಅಂತ ನಾವು ಮನೆಯಲ್ಲಿ ಒಂದು ಭಕ್ಷ್ಯವನ್ನ ಮಾಡ್ತೇವೆ, ಯಾರೋ ಒಬ್ಬರು ಬೇಡಿಕೆಗಾಗಿ ಅಂತ. ಆದರೆ ಅದರ ಲಾಭವನ್ನ ಯಥಾಯೋಗ್ಯವಾಗಿ ಮನೆಯಲ್ಲಿರೋ ಜನ ಎಲ್ಲ ಪಡೆದುಕೊಳ್ತಾರೆ. ಅವರಿಗಾಗಿ ಅಂತ ಮಾಡಿರಲ್ಲ, ಆದ್ರೆ ಅವರೆಲ್ಲರೂ ಲಾಭ ಪಡ್ಕೋತಾರೆ. ಹಾಗೆ ಅರ್ಜುನನಿಗಾಗಿ ವಿಶ್ವರೂಪವನ್ನ ಭಗವಂತ ಪ್ರಕಟಗೊಳಿಸಿದ್ರು ಕೂಡ ಇದೇ ಸಂದರ್ಭ, ನನ್ನ ಎಲ್ಲ ಭಕ್ತರು ಮೂರು ಲೋಕದಲ್ಲಿದ್ದವ್ರು ನೋಡ್ಬಿಡ್ಲಿ ಅಂತ ಹೇಳ್ಬಿಟ್ಟು ಭಗವಂತ ತೋರಿಸಿಬಿಟ್ಟ. ಅದಕ್ಕೆ ಪ್ರಾಯ ಅರ್ಜುನನ ಜೊತೆಗೆ ನೋಡಿದ್ರು ಅವರೆಲ್ಲ. ಆದ್ದರಿಂದ ಪ್ರಶ್ನೆಗೆ ನಾವು ಇದನ್ನ ಉತ್ತರ ಖಚಿತಪಡಿಸ್ಕೋಬೇಕು. ಮೂರು ಲೋಕದಲ್ಲಿದ್ದ ಜನ ನೋಡಿದ್ರು ಅನ್ನೋದನ್ನ ನಾವು ಖಚಿತಪಡಿಸ್ಕೋಬಹುದು. ಇನ್ನ ಭೀತರಾದ್ರು ಅಂತನ್ನುವ ವಿಷಯ ಬಂದಾಗ ಭಯ ಆಯ್ತೋ ಇಲ್ವೋ? ಆಯ್ತು ಅಂತ ಉತ್ತರ. ಭಯ ಹೇಗಾಗತ್ತೆ? ಭಗವಂತನ ರೂಪವನ್ನು ನೋಡಿದ್ರೆ ಭಯ ಆಗ್ಬಾರ್ದಲ್ವಾ ಅಂತ ನಿಮ್ಗನ್ಸತ್ತೆ. ಹೌದು, ಭಯ ಆಗ್ಬಾರ್ದು, ಆನಂದವೇ ಆಗ್ಬೇಕು. ಆದ್ರೆ ಎಷ್ಟೋ ಜನ ಈ ಮೂರು ಲೋಕದಲ್ಲಿದ್ದವರು ಈ ವಿಶ್ವರೂಪವನ್ನ ಮೊದಲನೇ ಬಾರಿ ನೋಡಿರ್ತಾರೆ. ಮೊದಲನೇ ಬಾರಿ ನೋಡಿದಾಗ ಅದರ ಅಭ್ಯಾಸ ಇಲ್ಲದೆ ಇದ್ದವರಿಗೆ ಭಯ ಆಗುವುದು ಸಹಜ. ಈಗ ನಾಟಕ ನೋಡುವ ಅಭ್ಯಾಸ ಇಲ್ಲದೆ ಇದ್ದವರಿಗೆ, ಯಾರೋ ಒಬ್ಬ ಅಲ್ಲಿ ರೌದ್ರ ನೃತ್ಯವನ್ನು ಮಾಡ್ತಾ ಏನೋ ಶೂಲ ಗೀಲ ತಗೊಂಬಂದು ಹೀಗೆ ಚುಚ್ಚಲಿಕ್ಕೆ ಅಂತ ಬಂದಾಗ ಗಾಬರಿ ಆಗಿಬಿಡುತ್ತೆ ಕೂತ್ಕೊಂಡು ನೋಡ್ತಿರುವಂತ ಮಕ್ಕಳಿಗೆ. ಅದೇ ನಾಟಕವನ್ನ 10 ಬಾರಿ ನೋಡಿದಂಥವರಿಗೆ ಇವ್ರು ಏನು ನಮಗೆ ಹೊಡೆಯಲ್ಲ ಅಂತ ನಿರ್ಧಾರ. ಅವಾಗ ಎಷ್ಟು ರುದ್ರ ಮುಖವನ್ನು ಮಾಡಿದ್ರು ಕೂಡ, ಎಂಥ ಆಯುಧವನ್ನ ಎತ್ತಿ ಚುಚ್ಚೋದಕ್ಕೆ ಅಂತ ತೋರಿಸಿದ್ರು ಕೂಡ ಇದು ನಮಗೆ ನೋಡಿ ಆನಂದ ಪಡುವಂತಹ ದೃಶ್ಯ ಅಂತ ಹೇಳಿ ಅದನ್ನ ಸಂತೋಷ ಪಡ್ತಾರೆ. ಆದ್ರೆ ಆ ಥರ ಆಗ್ಬೇಕಾದ್ರೂ ಕೂಡ ಒಂದ್ಸರಿ ನೋಡಿದ್ರೆ ಸಾಕಾಗಲ್ಲ, 10 ಬಾರಿ 100 ಬಾರಿ ನೋಡ್ಬೇಕಾಗುತ್ತೆ. ಅದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ಇದನ್ನ ಯಾರು ನೋಡಿ ಭಯ ಪಡ್ಲಿಲ್ಲ ಅಂತ ಹೇಳ್ಬೇಕಾದ್ರೆ, ಅರ್ಜುನಾದ್ ಅಧಿಕಾ ಏತು ತೇಷಾಂ ಭೀತಿರ್ನಚಾಭವತ್.
ಅರ್ಜುನನಕ್ಕಿಂತಲೂ ಯೋಗ್ಯತೆಯಲ್ಲಿ ಯಾರು ಉತ್ತಮರಿದ್ರಲ್ಲ ಅವರಿಗೆ ಈ ಭಗವಂತನ ವಿಶ್ವರೂಪ ನೋಡಿದ್ರೆ ಭಯ ಆಗ್ಲಿಲ್ಲ ಅಂತ ಹೇಳ್ತಾರೆ. ಯಾರದು? ಶ್ರೀ ಬ್ರಹ್ಮ ರುದ್ರ ಪೂರ್ವಾಣ ದೇವತೆಗಳು. ಮತ್ತೆ ಭೂಮಿಯಲ್ಲಿ ಅವತರಿಸಿದಂಥವರಿಗೂ ಕೆಲವರಿಗೆ ಭಯ ಆಗ್ಲಿಲ್ವಂತೆ ನೋಡಿದ್ರೆ. ಯಾರದು? ಕೃಷ್ಣಾಯಾಹ ಭೀಮರಾಮಯೋಹೋ ಅಂತ ಹೇಳ್ತಾರೆ. ಭೀಮಸೇನನು ಅಲ್ಲೇ ಇದ್ದ, ಅವನು ವಿಶ್ವರೂಪ ನೋಡ್ದ, ಏನು ಹೆದರಿಕೆ ಆಗ್ಲಿಲ್ಲ ಅವನಿಗೆ, ಭೀಮಸೇನನಿಗೆ. ಅರ್ಜುನ ಹೆದರಿದ. ಅರ್ಜುನನ ಬಗ್ಗೆ ಮುಂದೆ ನಾವು ನೋಡ್ತೇವೆ. ನಾನು ಹೆದರ್ಕೊಂಡಿದ್ದೀನಿ ಅಂತ ಅನ್ನೋದನ್ನು ಅವನೇ ಹೇಳ್ತಾನೆ. ದೃಷ್ಟ್ವಾ ಲೋಕಾಹ ಪ್ರವ್ಯಥಿತಾಹ ತಥಾ ಅಹಂ ಅಂತ. ಆದರೆ ಭೀಮಸೇನ ಹೆದರಿದ್ನ? ಹೆದರ್ಲಿಲ್ಲ. ಮತ್ತೆ ಬಲರಾಮ ಅಲ್ಲಿರ್ಲಿಲ್ಲ, ಅವನು ಎಲ್ಲಿದ್ನೋ ಅಲ್ಲಿಂದಲೇ ಈ ವಿಶ್ವರೂಪವನ್ನು ನೋಡಿದ. ಆದ್ರೆ ಅವನು ಹೆದರಿದ್ನ? ಇಲ್ಲ. ದ್ರೌಪದಿ ಅವಳು ಬೇರೆ ಕಡೆಗಿದ್ಲು, ಉಪಪ್ಲಾವ್ಯದ ಸಮೀಪದಲ್ಲಿದ್ಲು, ಅವಳು ಹೆದರಿಲ್ಲ. ಅವಳು ಹೆದರಿಲ್ಲ. ನೋಡಿ, ಇವ್ರು 3 ಜನರನ್ನ ಉಲ್ಲೇಖ ಮಾಡ್ತಾರೆ. 3 ಲೋಕದಲ್ಲಿ ಅಂತ ನೋಡಕ್ ಹೋದ್ರೆ ಮೇಲಿನ ಲೋಕದಲ್ಲಿದ್ದವರು ಬ್ರಹ್ಮಾದಿ ದೇವತೆಗಳು, ಇಲ್ಲೇ ಭೂಲೋಕದಲ್ಲಿ ಸಂಚರಿಸ್ಕೊಂಡಿದ್ದಂಥವ್ರು ಇವ್ರು 3 ಜನ. ಇವರು ಹೆದರ್ಲಿಲ್ಲ. ಅರ್ಜುನನಕ್ಕಿಂತಲೂ ಉತ್ತಮರು ಯಾರಿದ್ರು ಅವ್ರು ಯಾರು ಹೆದರ್ಲಿಲ್ಲ ಅಂತ ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಮೂಲ ಇದಕ್ಕೆ ಕಾರಣ ಹುಡುಕ್ಬೇಕಾದ್ದು ನಾವು ಯಾವುದನ್ನ? ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ಅದರ ಅಭ್ಯಾಸ ಇಟ್ಟುಕೊಂಡಂಥವರಿಗೆ ಭಯ ಆಗಲ್ಲ ಅನ್ನೋದನ್ನ ನಾವು ತಿಳಿದುಕೋಬಹುದಾಗಿದೆ. ಆದ್ದರಿಂದ ಆನಂದ. ಈ ತರಹದ ವಿಚಾರವನ್ನ ನಾವು ಮುಂದುವರಿಸ್ಕೊಂಡು ಹೋದಾಗ ಪರಮಾತ್ಮ ತನ್ನ ಈ ಉಗ್ರತೆಗೆ ಕಾರಣವನ್ನ ತೋರಿಸ್ಕೊಡ್ಬೇಕಾದ್ರೆ ಹೇಳ್ತಾನೆ, ನಾನು ಯಾಕೆ ಈ ತರ ಮಾಡಕ್ ಹೊರಟಿದ್ದೀನಿ, ನೀನ್ ಯಾರು ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಅವನ ವರ್ಣನೆಯನ್ನೆಲ್ಲ ಮಾಡಿಬಿಟ್ಟು ಆಖ್ಯಾಹಿಮೆ ಕೋ ಭವಾನ್ ಉಗ್ರ ರೂಪ, ನೀನ್ ಯಾರಪ್ಪ ಇಂಥ ಉಗ್ರ ರೂಪ ಅಂತ. ಆವಾಗ ಪರಮಾತ್ಮ ಉತ್ತರ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ. ಯದ್ಯಪಿ ಭಗವಂತ ಯಾರು ಅಂತ ಗೊತ್ತಿದೆ ಅರ್ಜುನನಿಗೆ, ಆದ್ರೂ ಆ ಭಗವಂತನ ಇನ್ನೂ ಹೆಚ್ಚಿನ ಮಹಿಮೆ ಕೇಳೋದಕ್ಕಾಗಿ ಇಂಥ ಪ್ರಶ್ನೆ ಕೇಳ್ತಾನೆ. ಆವಾಗ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ, ನಾನು ಕಾಲ ಅಂತ ಹೇಳ್ತಾನೆ. ನಾನು ಲೋಕಕ್ಷಯವನ್ನ ಮಾಡ್ಲಿಕ್ಕೆ ಹೊರಟವನು ಅಂತ ಹೇಳ್ತಾನೆ. ಇಲ್ಲಿ ಒಂದು ಪ್ರಶ್ನೆ, ಕಾಲೋಸ್ಮಿ ಅನ್ನುವಂತಹ ಈ ವಾಕ್ಯಕ್ಕೆ ಅರ್ಥವನ್ನ ನೋಡಬೇಕಾದ್ರೆ ಕಾಲ ಶಬ್ದಕ್ಕೆ ಮೇಲ್ನೋಟಕ್ಕೆ ತೋರುವಂತಹ ಅರ್ಥವನ್ನ ತೆಗೆದುಕೊಂಡ್ರೆ ಸಮಯ, ಟೈಮ್ ಅಂತ ಅರ್ಥ ಸಿಗತ್ತೆ. ಜೊತೆಗೆ ಎಷ್ಟೋ ಜನ ಆಧುನಿಕರು ಕಾಲ ಶಬ್ದಕ್ಕೆ ಮರಣ ಅನ್ನುವಂತಹ ಅರ್ಥವನ್ನ ಹೇಳಿ ನಾನು ಮರಣ ಸ್ವರೂಪನಾಗಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂತ ಅಪವ್ಯಾಖ್ಯಾನವನ್ನು ಮಾಡುವುದುಂಟು. ಆದ್ದರಿಂದ ಈ ಕಾಲ ಅನ್ನುವಂತಹ ಶಬ್ದಕ್ಕೆ ವಾಸ್ತವಿಕವಾದಂತಹ ಅರ್ಥ ಏನು ಅನ್ನುವಂತಹ ಪ್ರಶ್ನೆ ಭಗವಂತ ಕಾಲ ಅಂತ ಹೇಳಿ ಬಿಟ್ಬಿಟ್ಟ. ಕಾಲ ಅಂದ ತಕ್ಷಣ ನಾವು ಯಾವಾಗಲೂ ನಮಗೆ ಗೊತ್ತಿರೋ ಅರ್ಥ ತಗೊಂಡ್ಬಿಡ್ತೀವಿ. ಸಮಯ ಅಂದ್ರೆ ಅದೊಂದು ಜಡವಾದ ವಸ್ತು, ಕಾಲ ಅಂದ್ರೆ ಜಡವಾದ ವಸ್ತು, ಸಾಕ್ಷಿ ವೇದ್ಯವಾದ ಜಡವಾದ ವಸ್ತು. ಅದು ಭಗವಂತ ಅಲ್ಲ. ಕಾಲ ಅಂದ್ರೆ ಅದೊಂದು ಬೇರೆನೆ ಇಲ್ಲಿ ಹೇಳ್ತಾ ಇರುವಂತಹದ್ದು. ಕಾಲ ಅನ್ನೋ ಶಬ್ದದಿಂದ ಭಗವಂತ ಏನ್ ಮಾಡ್ತಾ ಇದ್ದಾನೆ, ತನ್ನ ಎಲ್ಲ ಮಹಿಮೆಯನ್ನ ಹೇಳ್ತಾ ಇದ್ದಾನೆ. ಈಗ ಲೋಕದಲ್ಲಿ ಹೇಳ್ತಾರಲ್ಲ, ಚಿಕ್ಕದಾಗಿ ಹೇಳಬೇಕು, ಚೊಕ್ಕಾಗಿರ್ಬೇಕು ಅಂತ ಹೇಳ್ತಾರಲ್ವಾ. ಭಗವಂತನ ಮಹಿಮೆಯನ್ನ ಹೇಳುವಂತ ಚಿಕ್ಕದಾದ ಹಾಗೂ ಚೊಕ್ಕಾದ ಶಬ್ದ ಅಂದ್ರೆ ಅದು ಕಾಲ ಶಬ್ದ. ಯಾಕೆ ಅಂತ ಅನ್ನೋದನ್ನ ನಮ್ಮ ಆಚಾರ್ಯರು ಮಾತ್ರ ಬಹಳ ಚೆನ್ನಾಗಿ ಹೇಳ್ತಾರೆ. ಕಾಲ ಶಬ್ದ ಹೇಗೆ ಹುಟ್ಟಿತು ಅಂತ ನೋಡಿ ಅಂತ ಹೇಳ್ತಾರೆ ಅವರು. ಕಾಲ ಶಬ್ದ ಹುಟ್ಟಿದ್ದು ಕಲಧಾತುವಿನಿಂದ. ಕಲಧಾತು ಹೇಗೆ ಅಂದ್ರೆ ಅದಕ್ಕೆ ಧಾತುವಿನ ಪರಿಚಯ ಇದ್ದವ್ರು ಹೇಳ್ತಾರೆ ಕಲ ಕಾಮಧೇನು ಅಂತ. ಕಲಧಾತು ಅನ್ನೋದು ಕಾಮಧೇನು ಇದ್ದ ಹಾಗೆ, ನಿಮ್ಗೆ ಏನ್ ಬೇಕೋ ಅರ್ಥ ಕೊಡುತ್ತೆ ಅದು ಅಂತ. ಹಾಗಾಗಿ ಭಗವಂತ ತನ್ನ ಮಹಿಮೆಯನ್ನ ಚಿಕ್ಕದಾಗಿ ಹೇಳಿದ. ಏನೇನಪ್ಪ ಕಾಲ ಅಂದ್ರೆ? ಜಗತ್ತಿನ ಬಂಧನ, ಜಗತ್ತಿನ ಸಂಹಾರ, ಸಜ್ಜನರಿಗೆ ಬೋಧನವನ್ನು ಮಾಡೋದು, ದುಷ್ಟರನ್ನ ಓಡಿಸೋದು, ಈ ಎಲ್ಲ ಕಾರ್ಯಗಳನ್ನ ಮಾಡುವ ವ್ಯಕ್ತಿಯನ್ನ ಕಾಲ ಅಂತ ಕರೀತಾರೆ. ಇನ್ನ ಮರಣ ಸ್ವರೂಪನಾಗಿದ್ದೇನೆ ನಾನು ಅಂತ ಹೇಳುವುದಂತೂ ಸರಿಯಲ್ಲ. ಯಾಕೆಂದ್ರೆ ಮರಣ ಅಂತನ್ನೋದು ದೇಹ ಧರ್ಮ, ಅದು ದೇಹಕ್ಕಾಗುವಂಥದ್ದು, ಅಥವಾ ಆ ದೇಹದ ಮೇಲೆ ಅಭಿಮಾನ ಇಟ್ಕೊಂಡಿರುವಂತಹ ಆತ್ಮನಿಗಾಗುವ ಧರ್ಮ. ಅದನ್ನೇ ಭಗವಂತ ಅಂತ ಹೇಳ್ಬಿಡೋದು ಅಂತನ್ನೋದು ಯಾವ ರೀತಿಯಲ್ಲಿಯೂ ಕೂಡ ಅದು ಸೊಗಸಾಗೋದಿಲ್ಲ. ಅದರಿಂದ ಭಗವಂತನ ಈ ವಿಧವಾದ ಮಹಿಮೆಯನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಲೋಕಕ್ಷಯಕೃತ್ ಅನ್ನೋದನ್ನು ನಾವು ಮುಂದುವರಿಸೋದಾದ್ರೆ, ಲೋಕಕ್ಷಯವನ್ನ ಭಗವಂತ ಹೇಗ್ ಮಾಡ್ದ ಅದೊಂದು ಬಹಳ ಪ್ರಧಾನವಾದ ಭಾಗ. ಅದೊಂದು ವಿಚಾರವನ್ನ ಹೇಳಿ ನಾವು ಈ ಅಧ್ಯಾಯವನ್ನ ನಿರೂಪಣೆ ಮಾಡೋದನ್ನ ಮುಗಿಸೋಣಂತೆ. ಪರಮಾತ್ಮ ತನ್ನ ಮುಖಗಳನ್ನ ತೆರೆದಿದ್ದಾನೆ ಈ ವಿಶ್ವರೂಪದಲ್ಲಿ.
ಆಚಾರ್ಯರು ಇದನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಕೃಷ್ಣ ಎಲ್ಲಿ ನಿಂತ್ಕೊಂಡಿದ್ದಾನೆ ಅನ್ನೋದನ್ನ ನೀವು ಗಮನಿಸ್ಕೊಳ್ಳಿ ಅಂತ. ಮೊದಲನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ ಬಂದಿರುವ ವಿಚಾರ, ಈ 2 ಸೈನ್ಯಗಳ ನಡುವೆ ಬಂದು ಶ್ರೀಕೃಷ್ಣ ಪರಮಾತ್ಮ ನಿಂತಿರೋದು ಅರ್ಜುನನ ಜೊತೆಗೆ. ಈಗ ವಿಶ್ವರೂಪವನ್ನ ತೋರಿದ ಭಗವಂತ 2 ಸೈನ್ಯಗಳಿಗೂ ಕೂಡ ಮುಖ ಮಾಡಿ ನಿಂತ್ಕೊಂಡಿದ್ದಾನೆ. ಅರ್ಜುನ ಮಧ್ಯದಲ್ಲಿ ನಿಂತು ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. 2 ಸೈನ್ಯದ ಜನರು ಭಗವಂತನ ಬಾಯಲ್ಲಿ ಪ್ರವೇಶ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅವನಿಗೆ. 2 ಸೈನ್ಯದ ಜನರು ಬಾಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾಗ ಅವನ ಹಲ್ಲುಗಳ ಮಧ್ಯದಲ್ಲಿ ಸಿಲುಕಿದಂಥ ಅವರುಗಳು ತಮ್ಮ ತಲೆ, ಕೈ, ಕಾಲುಗಳನ್ನೆಲ್ಲ ಮುರಿದುಕೊಂಡಿದ್ದು ಕಾಣಿಸ್ತಾ ಇದೆ. ಯಾರನ್ನ ಅವನು ಇಷ್ಟು ದಿವಸ ಆರಾಮಾಗಿ ಸ್ವಸ್ಥರಾಗಿದ್ದವರನ್ನು ನೋಡಿದ, ಅವರೆಲ್ಲ ಕೈಕಾಲು ಮುರ್ಕೊಂಡು ಇಲ್ಲಿ ಒಳಗೆ ಸೇರ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡಿದಾಗ ಆಶ್ಚರ್ಯ ಆಗಿ ಹೋಗ್ಬಿಡ್ತು. ಈ ವಿಶ್ವರೂಪದ ದರ್ಶನದ ಕಾಲದಲ್ಲಿ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಂತಹ ಎಲ್ಲ ಯೋಧರು ಭಗವಂತನ ಮುಖಗಳನ್ನ ಪ್ರವೇಶ ಮಾಡಿದರು ಅಂತ ಹೇಳಿದ್ದಾರೆ. ಆದರೆ ಈ ವಿಶ್ವರೂಪದ ಉಪಸಂಹಾರವಾದ ಮೇಲೆ ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧದಲ್ಲಿ ಆ ಎಲ್ಲ ಯೋಧರು ಮತ್ತೆ ಮಾಮೂಲಾಗಿಯೇ ಇದ್ದಾರೆ, ಸ್ವಸ್ಥವಾಗಿಯೇ ಇದ್ದಾರೆ. ಈ ವಿಷಯ ಹೇಗೆ ಸರಿ ಹೊಂದುತ್ತೆ ಎನ್ನುವ ಕೈಕಾಲು ಮುರಿದೋಗಿತ್ತು ಅಂದ್ರೆ ವಿಶ್ವರೂಪ ಉಪಸಂಹಾರ ಆದ ತಕ್ಷಣ ಅವ್ರ ಕೈಕಾಲು ಮುರಿದ ಹಾಗೆ ಕಾಣಿಸ್ಬೇಕಲ್ಲ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಇದಕ್ಕೆ ನಮಗೆ ಶ್ರೀಮದ್ ಆಚಾರ್ಯರು ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ. ಇದಕ್ಕೆ ನಾವು ಲೌಕಿಕವಾದ ಒಂದು ದೃಷ್ಟಾಂತ ಕೊಡ್ಬೋದು. ನಮ್ಮ ಮನೆಯಲ್ಲಿ ಮಡಿಕೆಗಳಿರ್ತವೆ, ಮಣ್ಣಿನ ಮಡಿಕೆ ಇರುತ್ತಲ್ಲ, ಅದು ಒಂಥರ ಒಳಗೊಳಗೆ ಬಿರುಕು ಬಿಟ್ಟು ನಾಶ ಆದ ಒಂದು ಪರಿಸ್ಥಿತಿಯಲ್ಲಿರುತ್ತೆ. ಆದರೆ ದೂರದಿಂದ ನೋಡುವವರಿಗೆ ಅಥವಾ ಅದನ್ನು ಹಗುರಾಗಿ ಎತ್ತಿ ಒಂದು ಕಡೆಯಿಂದ ಇಟ್ಟರೆ ಅದೇನೂ ನಾಶ ಆಗಿಲ್ಲ, ತುಂಬ ಚೆನ್ನಾಗೇ ಇದೆ ಮಡಿಕೆ ಅನ್ನೋ ತರಹ ಇರ್ತದೆ. ಆದರೆ ಒಳಗೊಳಗೆ ಬಿರುಕು ಬಿಟ್ಟಿರುತ್ತೆ, ಅದು ನೋಡುವ ಜನರಿಗೆ ಗೊತ್ತಾಗಿರಲ್ಲ. ಯಾರೋ ಒಬ್ಬ ಏನ್ ಮಾಡ್ತಾನೆ, ಜೋರಾಗಿ ಅದನ್ನ ಎತ್ಬಿಡ್ತಾನೆ, ಆವಾಗ ಅದು 2 ಭಾಗ ಆಗ್ಬಿಡುತ್ತೆ. ಆವಾಗ ಅವನು ಬೈಸ್ಕೋತಾನೆ, ಮಡಿಕೆ ಒಡೆದಿ ನೀನು ಅಂತ. ಪಾಪ ಅವನು ಒಡೆದಿರೋದಿಲ್ಲ. ಅದೇ ತರಹ ಇಲ್ಲಿ ಬೈಸ್ಕೊಳ್ಳೋ ಪ್ರಸಂಗ ಇಲ್ಲ. ಭಗವಂತ ತನ್ನ ಮಹಿಮೆಯಿಂದ ಅವರ ಕೈ, ಕಾಲು, ತಲೆ ಎಲ್ಲೆಲ್ಲಿ ಮುಂದೆ ಕತ್ತರಿಸುತ್ತೆ ಆಯಾ ಭಾಗಗಳಲ್ಲಿ ಆಗಲೇ ಕತ್ತರಿಸ್ಬಿಟ್ಟಿದ್ದಾನೆ. ವಿಶ್ವರೂಪ ದರ್ಶನ ಕಾಲದಲ್ಲಿ ಅರ್ಜುನ ಅದನ್ನು ನೋಡಿದ. ಮುಂದೆ ಯಾರ್ಯಾರು ಆಯುಧಗಳನ್ನ ಹೊಡೆದ್ರು ಅದು ಅಲ್ಲಲ್ಲಿಗೆ ಸರಿಯಾಗಿ ತಾಕಿತು. ಆವಾಗ ಆ ತರಹದ ಅವಯವಗಳು ಬೇರೆ ಬೇರೆ ಆಯಿತು. ಬೇರೆ ಬೇರೆ ಆದ ತಕ್ಷಣ ಜನ ಏನ್ ತಿಳ್ಕೊಂಡ್ರು, ಇವರು ಅವರ ಕೈ ಕತ್ತರಿಸಿದ್ರು, ಇವರು ಅವರ ತಲೆ ಕತ್ತರಿಸಿದ್ರು ಅಂತ ತಿಳಿದುಕೊಂಡ್ರು. ಅದಕ್ಕೆ ಭಗವಂತ ಅರ್ಜುನನಿಗೆ ಹೇಳ್ಬೇಕಾದ್ರೆ ಹೇಳ್ತಾನೆ, ಮಯಾ ಹತಾಹ, ಇವರೆಲ್ಲರೂ ನನ್ನಿಂದ ಸಂಹಾರ ಮಾಡಲ್ಪಟ್ಟವರು. ಮಯಾ ಹತಾನ್, ಇವರನ್ನ ನೀನು ಸಂಹಾರ ಮಾಡೋದು ಅಂತಂದ್ರೆ ಹೇಗೆ? ಜಹಿ ಮಾ ವ್ಯಥಿಷ್ಠಾಹ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಎರಡನ್ನ ಹೊಂದಿಸ್ಕೊಳ್ಬಹುದು. ಸೂಕ್ಷ್ಮವಾಗಿ ಛೇದನವನ್ನು ಭಗವಂತ ತಾನು ಮಾಡಿಬಿಟ್ಟಿದ್ದಾನೆ. ಅದನ್ನ ಜನರಿಗೆ ಬಹಿರಂಗವಾಗಿ ಗೊತ್ತಾಗುವಂತೆ ಮಾಡಿ ಅವರನ್ನ ಸಂಹರಿಸಿದವನು ಇವನು ಅಂತ ಹೆಸರನ್ನ ಪಡೆದುಕೊಂಡಂಥವನು ಅರ್ಜುನ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ಒಂದು ಚಿಕ್ಕ ಸಂದೇಹ. ಭಗವಂತನು ವಿಶ್ವರೂಪವನ್ನ ತೋರಿಸಬೇಕಾದ್ರೆ ಅಲ್ಲಿ ನೆರೆದಂತಹ ಯೋಧರ ಶರೀರಗಳು ಚಿನ್ನವಾಗಿದ್ವು, ಭಗವಂತನ ಮುಖದಲ್ಲಿ ಪ್ರವೇಶ ಮಾಡಿ ಅಂತ ಹೇಳಿದ್ರಿ. ಆದರೆ ನಮ್ಮ ಅನುಭವ ಇರುವ ಪ್ರಕಾರ ನಮ್ಮ ಶರೀರದಲ್ಲಿ ಆಗುವಂತಹ ಚಿಕ್ಕ ಚಿಕ್ಕ ಬದಲಾವಣೆಗಳು ನಮ್ಮ ಅನುಭವಕ್ಕೆ ಬರುತ್ತೆ. ಆದರೆ ವಿಶ್ವರೂಪ ತೋರಿಸಿ ಮುಗಿದ ಮೇಲೂ ಸಹಿತ ಯಾವ ಯೋಧರಿಗೆ ತಮ್ಮ ಶರೀರದಲ್ಲಿ ಆದಂತಹ ಆ ಸೂಕ್ಷ್ಮ ವ್ಯತ್ಯಾಸಗಳು ಅನುಭವಕ್ಕೆ ಬರಲಿಲ್ಲ, ಇದು ಹೇಗೆ ಸರಿ ಹೊಂದುತ್ತೆ ಅಂತ ನೀವು ನಿರೂಪಣೆ ಮಾಡಬೇಕು. ಬೇರೆಯವರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಅವ್ರಿಗಾರು ಗೊತ್ತಾಗ್ಬೇಕಲ್ಲ ಅನ್ನೋದು ಮೂಲಭೂತವಾದ ಪ್ರಶ್ನೆ. ಅವರಿಗೂ ಗೊತ್ತಾಗದೇ ಇರುವಂತಹ ಮಟ್ಟಿಗೆ ಸೂಕ್ಷ್ಮವಾಗಿ ಭಗವಂತ ಅದನ್ನು ಕತ್ತರಿಸಿದ್ದ ಅನ್ನೋದು ಬಹಳ ಸ್ವಾರಸ್ಯ. ಇದಕ್ಕೊಂದು ಆಚಾರ್ಯರು ಉದಾಹರಣೆ ಕೊಡ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂತಹ ಕಥೆಯನ್ನ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಪುರೂರವ ರಾಜ, ಎಲ್ಲರಿಗೂ ಗೊತ್ತಿರುವಂತಹ ರಾಜ. ಪುರೂರವ ರಾಜ ಒಂದ್ಸರಿ ಅವ್ರ ಮನೆಗೆ ಅಶ್ವಿನಿ ದೇವತೆಗಳು ಬಂದ್ಬಿಟ್ರು. ದಿಢೀರಂತ ಅವರು ಭೇಟಿ ಕೊಟ್ರು. ಅವನು ಸ್ನಾನಾದಿಗಳನ್ನ ಮಾಡೋದಕ್ಕೆ ಹೊರಟಿದ್ದ. ಇಲ್ಲ, ಮೊದಲು ನಿನ್ನನ್ನು ನಾವು ನೋಡ್ಬೇಕು ಅಂತ ಹೇಳಿದ್ರು. ಕರೆದವನನ್ನ ಮುಂದೆ ನಿಲ್ಲಿಸ್ಕೊಂಡು ಪೂರ್ತಿ ನೋಡ್ಬಿಟ್ಟು, ಈಗ ಸ್ನಾನಕ್ಕೆ ಹೋಗಪ್ಪ ಅಂದ್ರೆ ಅವನ ಸ್ನಾನಾದಿಗಳನ್ನೆಲ್ಲ ಮಾಡಿ ಒಳ್ಳೆ ಆಭರಣ ಎಲ್ಲ ಮಾಡ್ಕೊಂಡು ಬಂದ್ರೆ ನಕ್ಬಿಟ್ರು ಅವರು. ಯಾಕೆ ಅಂದ, ಇದಕ್ಕಿಂತ ಆವಾಗ್ಲೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೀನು ಅಂದ್ರು. ಅದೇಗೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಆವಾಗಿನಕ್ಕಿಂತಲೂ ನಿನಗೆ ಮುಪ್ಪು ಬಂದಿದೆ ಅಂದ್ರು. ಇಲ್ಲ, ನನ್ನ ಶರೀರದಲ್ಲಿ ಏನೂ ವ್ಯತ್ಯಾಸ ಕಂಡಿಲ್ವಲ್ಲ ಅಂದ ಅವನು. ನಿನಗೆ ಗೊತ್ತಾಗ್ತಾ ಇಲ್ಲ, ನಮಗ್ ಗೊತ್ತಾಗ್ತಾ ಇದೆ. ಇದರಿಂದ ಏನ್ ಗೊತ್ತಾಗುತ್ತೆ?
ಒಬ್ಬ ವ್ಯಕ್ತಿಯ ಶರೀರದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಅದನ್ನು ಗುರುತಿಸೋದಕ್ಕೂ ಕೂಡ ಸ್ವತಃ ಆ ದೇಹಧಾರಿಯಾದ ಜೀವನಿಗೆ ಸಾಧ್ಯ ಇಲ್ಲ. ಅದನ್ನು ಗುರುತಿಸೋದಕ್ಕೂ ಕೂಡ ದಿವ್ಯ ದೃಷ್ಟಿ ಬೇಕು. ಅದರಿಂದ ಭಗವಂತ ಏನು ಅವರ ಶರೀರದಲ್ಲಿ ಛೇದನ ಮಾಡಿದ ಅದು ಅವರಿಗೆ ಗೊತ್ತಾಗಿಲ್ಲ. ಅದನ್ನ ಅರ್ಜುನ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂತ ಅನ್ನೋದನ್ನ ನಾವಿಲ್ಲಿ ನೋಡಿದಾಗ ಭಗವಂತನ ಮಹಿಮೆ ಎಂತಹ ಅದ್ಭುತವಾದದ್ದು. ಅವನು ಏನು ಕಾಲ ಅಂದ್ರೆ ಏನು, ಅವನು ಲೋಕಕ್ಷಯ ಕೃತ್ ಅಂತಂದ್ರೆ ಏನು ಅಂತ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬಹುದಾಗಿದೆ. ಹೀಗೆ ಸಾಕಷ್ಟು ಭಗವಂತನ ಮಹಿಮೆ ಇದೆ ವಿಶ್ವರೂಪದ್ದು. ಇಂತಹ ರೂಪವನ್ನ ನೋಡಿ ಅರ್ಜುನ ಕೊನೆಗೆ ಈ ಮಹಿಮೆಯನ್ನ ಕಂಡು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇವಾಗ ನನಗೆ ಗೊತ್ತಾಯ್ತು, ನಾನು ಏನೋ ಅನ್ಕೊಂಡು ನಿನ್ನ ಜೊತೆಗೆ ತುಂಬಾ ಗೆಳೆತನದಿಂದ ಮಾತಾಡ್ಬಿಟ್ಟೆ, ಇವತ್ತು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ನಾವು ಈ ಅರ್ಜುನನ ಮಾತನ್ನ ನೋಡಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ನಮ್ಮ ಹಿರಿಯರು ಕೊಟ್ಟಿರುವಂತಹ ಹಿರಿಯರಿಂದ ಬಂದಿರುವಂತಹ ಶಾಲಿಗ್ರಾಮಾದಿಗಳಿರುತ್ತೆ, ಅದರಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ. ಏನೋ ನಾವು ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಎಲ್ಲೋ ಹರಟೆ ಹೊಡ್ಕೊಂಡು ಏನೋ ಮಾಡ್ಕೊಂಡು ಹಾಸ್ಯ ಕುಚೋದ್ಯಗಳನ್ನು ಮಾಡ್ತಾ ನಾವಿರ್ತೇವೆ. ಇಲ್ಲ, ನಾವು ದೇವರ ಪೂಜೆ ಮಾಡ್ತಾ ಇದ್ದೀವಿ, ದೇವರ ಮುಂದೆ ಇದ್ದೀವಿ ಅಂತನ್ನುವ ಆಲೋಚನೆಯೊಂದಿಗೆ ನೋಡಿದಾಗ ಈ ಅಧ್ಯಾಯವನ್ನ ಕೇಳಿದ ನಮಗೆ ಭಗವಂತನ ಪೂಜೆ ಮಾಡುವಾಗ ಒಂದ್ಸರಿ ಕ್ಷಮೆ ಮಾಡುವಂತ ಕೇಳ್ಕೊಳ್ಳುವಂತಹ ಭಾವನೆ ಬರಬೇಕು ಅಂತ ಅನಿಸ್ತದೆ. ಅರ್ಜುನ ಅಂತೂ ಕೇಳ್ಕೊಂಡ, ನಿನ್ ಜೊತೆ ಕೂತ್ಕೊಂಡೆ ಮಾತಾಡದೆ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೆ ಅಂತ ಅವನು ಕರೆದ್ಬಿಟ್ಟು ಅವನನ್ನ ಕರೆದು ನಾನು ಆಟ ಆಡಿದಂತಹ ಪ್ರಸಂಗ ಇದೆ, ಅದೆಲ್ಲ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಅಂತ ಅವನು ಹೇಳ್ತಾ, ಇನ್ನ ಈ ಒಂದು ನಿನ್ನ ರೂಪವನ್ನು ಉಪಸಂಹಾರ ಮಾಡು, ಇಷ್ಟೊತ್ತು ನೋಡಕ್ಕಾಗಲ್ಲ ಅದನ್ನ ಅಂತ ಹೇಳ್ತಾರೆ. ನಮಗನಿಸ್ತದೆ ಎಷ್ಟೋ ಸಂದರ್ಭಗಳಲ್ಲಿ ದೇವರು ತನ್ನ ರೂಪವನ್ನ ತೋರಿಸ್ತಾ ಇಲ್ಲ ನಮಗೆ ಅಂತ. ತೋರಿಸಿದ್ರು ತುಂಬಾ ಹೊತ್ತು ನೋಡಕ್ಕೂ ಆಗೋದಿಲ್ಲ ಭಗವಂತನ ರೂಪವನ್ನು. ಅದಕ್ಕೂ ಸಾಕಷ್ಟು ಸಾಮರ್ಥ್ಯ ಬೇಕು, ಅಭ್ಯಾಸ ಬೇಕು. ಅಂತಹ ಮತ್ತೆ ಮೊದಲಿನಂತೆ ಚತುರ್ಭುಜವಾದಂತಹ ರೂಪವನ್ನು ನಂಗೆ ತೋರಿಸು ಅಂತ ಹೇಳಿದಾಗ ಭಗವಂತ ಆಗ್ಲಿ ಅಂದ್ಬಿಟ್ಟು ತನ್ನ ರೂಪವನ್ನು ತೋರಿಸಿದ್ದನ್ನು ಉಪಸಂಹಾರ ಮಾಡಿ ಮತ್ತೆ ಹೇಳ್ತಾ, ನೋಡು ನಿನ್ನ ಈ ರೂಪವನ್ನ ನೀನೇ ನನ್ನ ರೂಪವನ್ನ ನೋಡಿದೀಯಲ್ಲ, ಈ ರೂಪವನ್ನ ನೋಡ್ಬೇಕು ಅಂತ ದೇವತೆಗಳು ಅಪೇಕ್ಷೆ ಪಡ್ತಾರೆ. ನಾನು ಎಂಥ ರೂಪ ತೋರಿಸಿದ್ದೀನಿ ಗೊತ್ತಾ ನಿನ್ಗೆ, ತ್ವದನ್ಯೇನ ನದೃಷ್ಟ ಪೂರ್ವಂ, ಬೇರೆ ಯಾರು ನಿನ್ನನ್ನು ಬಿಟ್ರೆ ಯಾರು ಈ ರೂಪ ನೋಡಿಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯಾರು ನೋಡೇ ಇಲ್ವಾ ಅಂತ. ಇಲ್ಲ, ನೋಡಿದ್ದಾರೆ. ಬ್ರಹ್ಮದೇವರು ನೋಡಿದ್ರು, ಮತ್ತೆ ರುದ್ರದೇವರು ನೋಡಿದ್ರು, ಇಂದ್ರದೇವರು ನೋಡಿದ್ರು. ಹೀಗೆ ಒಬ್ರಕ್ಕಿಂತ ಒಬ್ಬರು ನೋಡಿದ್ರಲ್ಲಿ ತಾರತಮ್ಯ ಇದೆ. ಇಂದ್ರ ಏನು ನೋಡಿದ ಅದನ್ನೇ ಇವನು ನೋಡಿದಾನೆ ಅರ್ಜುನ. ಅಂದ್ರೆ ವ್ಯತ್ಯಾಸ ಏನು ಹಾಗಾದ್ರೆ? ವ್ಯತ್ಯಾಸ ಇಷ್ಟೇ, ಅದಕ್ಕಿಂತಲೂ ಕೆಳಗಿನವರು, ಅರ್ಜುನನಕ್ಕಿಂತಲೂ ಯೋಗ್ಯತೆ ಇಲ್ಲ ಕೆಳಗಿನವರು ಈ ರೂಪ ನೋಡಿಲ್ಲ, ಮುಂದೆ ನೋಡಕ್ಕೂ ಸಾಧ್ಯ ಇಲ್ಲ. ಅಂಥ ರೂಪವನ್ನು ನಾನು ನಿನಗೆ ತೋರಿಸಿದ್ದೀನಿ, ಇದನ್ನ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ಕೇಳಿದಾಗ ನಾವು ನೋಡ್ಬೇಕು ಅಂತೆಲ್ಲ ಸಜ್ಜನರಿಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ಎಷ್ಟು ಹೋಮ ಮಾಡಿದ್ರು ನಾನು ಕಾಣಿಸಲ್ಲ, ಎಷ್ಟು ವೇದ ಓದಿದ್ರು ಕಾಣಿಸಲ್ಲ, ಏನು ದಾನ ಮಾಡಿದ್ರು ನಾನು ಕಾಣಿಸಲ್ಲ. ಮತ್ತೆ ಏನ್ ಮಾಡ್ಬೇಕು? ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಇದು ಈ ಕೊನೆಗೆ ಬರುವ ಈ ಮಾತೇನಿದೆ ಭಗವಂತನದ್ದು, ಇದು ನಮಗೆ ಈ ಅಧ್ಯಾಯದ ಮುಖ್ಯ ಅಂಶ ಅಂತ ನಾವು ಭಾವಿಸ್ಕೋಬಹುದು. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಭಗವಂತನನ್ನ ಕಾಣುವುದಕ್ಕೆ ಯತ್ನಿಸ್ಬೇಕು. ಅವರು ನೋಡದಂತೆ ನಾನು ಭಗವಂತನ ನೋಡ್ಬೇಕು, ಅದು ಸಾಧ್ಯ ಇಲ್ಲ. ನನ್ನ ಯೋಗ್ಯತೆಗೆ ತಕ್ಕಂತೆ ನಾನು ಭಗವಂತನನ್ನ ನೋಡ್ಬೇಕು ಅಂದ್ರೆ ಅವಶ್ಯವಾಗಿ ಭಕ್ತಿ ಅಂತನ್ನುವಂತಹದ್ದನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಭಗವಂತ ಹೇಳ್ತಾ, ಮತ್ಕರ್ಮಕೃತ್ ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಶು ಯಹ ಸಮಾಮೇತಿ ಪಾಂಡವ. ನನಗೆ ಪ್ರೀತಿಕರವಾದ ಕರ್ಮವನ್ನು ಮಾಡು. ಈಗ ಸದ್ಯಕ್ಕೆ ಯುದ್ಧ ಮಾಡೋದು ನನಗೆ ಪ್ರಿಯವಾದ ಕರ್ಮ, ಮಾಡು. ಈ ವಿಶ್ವರೂಪ ತೋರಿಸಿದ್ಯಾಕೆ? ಯುದ್ಧ ಮಾಡೋದಕ್ಕೆ. ಇದನ್ನ ನೋಡಿ ಯುದ್ಧ ಮಾಡಲಿಲ್ಲ ಅಂದ್ರೆ ತಪ್ಪಾಗತ್ತೆ, ಯುದ್ಧ ಮಾಡು ಅಂತ ಭಗವಂತ ಪ್ರೇರಣೆ ಮಾಡ್ತಾನೆ. ನಮಗೂ ನಮ್ಮ ವರ್ಣ ಆಶ್ರಮಗಳಿಗೆ ಉಚಿತವಾಗಿರುವಂತಹ ಸತ್ಕರ್ಮಗಳನ್ನು ಮಾಡುವಂತನ್ನುವುದರಲ್ಲಿ ಭಗವಂತನ ಈ ಆಜ್ಞೆ ಇದೆ ಅಂತ ನಾವು ಭಾವಿಸಿಕೊಳ್ಳಬಹುದಾಗಿದೆ. ಈ ಅಧ್ಯಾಯದ ಉಪಸಂಹಾರದ ಸಾರಾಂಶವನ್ನು ನಾನು ಈ ರೀತಿ ಗ್ರಹಿಸಬಹುದು ಅಂತ ಅಂದ್ಕೊಳ್ತೇನೆ. ನಾವು ಮಾಡುವಂತಹ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳಲ್ಲಿ, ಅದು ವ್ರತಗಳಾಗಿರಬಹುದು ಅಥವಾ ಯಾವುದೇ ರೀತಿಯ ಹೋಮ ಯಜ್ಞಗಳಾಗಿರಬಹುದು, ಅವೆಲ್ಲದರಲ್ಲೂ ಭಕ್ತಿಯ ಪ್ರಾಧಾನ್ಯ ತುಂಬ ಇದೆ. ಭಕ್ತಿ ಜೊತೆಗೂಡಿದ್ರೆ ಆ ಎಲ್ಲ ಧರ್ಮ ಕಾರ್ಯಗಳು ಸಫಲವಾಗತ್ತೆ, ಭಗವಂತನ ದರ್ಶನಕ್ಕೆ ದಾರಿಯಾಗತ್ತೆ ಅಂತ ಈ ಅಧ್ಯಾಯದ ಉಪಸಂಹಾರದ ಸಾರಾಂಶವನ್ನ ನಾವು ಗ್ರಹಿಸಬಹುದು. ಅತ್ಯಂತ ಸರಿಯಾದ ಮಾತು. ಭಕ್ತಿಗೆ ಬಹಳ ಪ್ರಾಧಾನ್ಯ ಇದೆ. ಭಕ್ತಿ ಅಂತನ್ನುವುದನ್ನು ಮಾಡಬೇಕು ಅಂತ ಮೊದಲಿಂದ ಭಗವದ್ಗೀತೆಯಲ್ಲಿ ಅನೇಕ ಕಡೆಗೆ ಭಗವಂತ ಹೇಳ್ತಾನೆ. ಇಲ್ಲಿಯ ಒಂದು
ಭಗವಂತನ ಇಚ್ಛೆ ಎಂಬಂತೆ ಇಲ್ಲಿ ಬಂದಂತಹ ಸಂಯೋಗ ಹೇಗೆ ಅಂದರೆ ಈ ಯೂಟ್ಯೂಬ್ ಚಾನಲ್ಗೂ ಕೂಡ ಹೆಸರು ಭಕ್ತಿ ಸುಧಾ ಅಂತ. ಈ ಭಗವಂತನ ಮಹಿಮೆಯನ್ನ ಹೇಳುವಂತಹ ಮಾತುಗಳ ಮೂಲಕವಾಗಿ ಶ್ರೋತೃಗಳ ಮನಸ್ಸಿನಲ್ಲಿ ಭಕ್ತಿಯ ಸುಧಾರಸ ಅಂತನ್ನೋದು ಹರಿಯುವಂತೆ ಆಗಲಿ ಅಂತನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಬಯಸ್ತೀವಿ. ಯಾಕೆಂದ್ರೆ ಹೇಳುವವರಿಗೆ, ಕೇಳುವವರಿಗೆ, ಸಂಯೋಜಕರಿಗೆ ಎಲ್ಲರಿಗೂ ಕೂಡ ಈ ಭಕ್ತಿ ರಸ ಅಂತನ್ನೋದು ಬಂದು ಅದರ ಮೂಲಕವಾಗಿ ಇವತ್ತಲ್ಲ ನಾಳೆ ಅನ್ನೋದಕ್ಕೆ ಎಷ್ಟೋ ಜನ್ಮಗಳ ಕೊನೆಗಾದ್ರೂ ಕೂಡ ಭಗವಂತನ ಒಂದು ರೂಪ ನಮಗೆಲ್ಲರಿಗೂ ಕಾಣಿಸ್ಬೇಕು ಅಂತನ್ನೋದನ್ನ ಈ ಅಧ್ಯಾಯದ ಸಮಾಪ್ತಿಯ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಈ ಒಂದು ಜ್ಞಾನ ಸೇವೆಯನ್ನ ಮಾಡಿದಂಥವರು ಪದ್ಮ ಕುಟುಂಬದವರು, ಅವರ ಸ್ಮರಣಾರ್ಥವಾಗಿ ಈ ಜ್ಞಾನ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ, ಅವರ ಪರಿವಾರದವರಿಗೆಲ್ಲ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಲಿ. ಪದ್ಮ ಅವರಿಗೂ ಕೂಡ ವಿಶೇಷವಾಗಿ ಸದ್ಗತಿಯನ್ನು ಭಗವಂತ ಕರುಣಿಸಲಿ ಅಂತ ಅನ್ನೋದನ್ನು ಪ್ರಾರ್ಥನೆ ಮಾಡ್ತಾ, ಮತ್ತೆ ಈ ಭಕ್ತಿ ಸುಧಾ ಯೂಟ್ಯೂಬ್ ಚಾನಲ್ ಸಂಯೋಜಕರಿಗೂ ಕೂಡ ಭಗವಂತ ಇದೇ ರೀತಿಯಾಗಿ ಉತ್ತರೋತ್ತರವಾಗಿ ಜ್ಞಾನ ಕಾರ್ಯವನ್ನು ಮಾಡುವ ಸಾಮರ್ಥ್ಯವನ್ನು ಕೊಡಲಿ ಅಂತ ಹೇಳ್ತಾ ನಮ್ಮ ಈ ವಾಕುಸುಮವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣ.